ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದಿದ್ದೇನೆ. ಬಂಧ ಅಧಿಕಾರದ 4ನೇ ಮಂಗಲ ಕಲಶಿದೆ. ತಥಾಪಿ ನ ನಿರರ್ಗಳಂ ಚರಿತುಂ ಇಷ್ಯತೆ ಜ್ಞಾನಿನಾಂ ತದಾಯತನಮೇವ ಸಾಧಿತ ನಿರರ್ಗಳಾವ್ಯಾಕೃತಿಃ ಅಕಾಮಕೃತಕರ್ಮ ತನ್ಮತಂ ಅಕಾರಣಂ ಜ್ಞಾನಿನಾಂ ದ್ವಯಂ ನ ವಿರುಧ್ಯತೆ ಕಿಂ ಕರೋತಿ ಜಾನಾತಿ ಚ. ಬಾಹ್ಯ ಸಾಮಗ್ರಿಗಳು ಕರ್ಮಬಂಧದ ಕಾರಣವಿಲ್ಲ. ಕರ್ಮಬಂಧದ ಕಾರಣವು ರಾಗಾದಿ ಅಶುದ್ಧತೆ ಇದೆ. ವಸ್ತುವಿನ ಸ್ವರೂಪವು ಹೀಗೇ ಇದೆ. ಆದರೂ ಕೂಡ ಶುದ್ಧ ಸ್ವರೂಪದ ಅನುಭವ ಸಂಪನ್ನರಿರುವಂಥ ಸಮ್ಯಕ್-ದೃಷ್ಟಿ ಜೀವರುಗಳು ಪ್ರಮಾದಿಯಾಗಿ ವಿಷಯ ಭೋಗದ ಸೇವನೆಯನ್ನು ಮಾಡುತ್ತಾರೆಂದರೆ ಮಾಡಿಯೇ ಮಾಡುತ್ತಾರೆ. ಜೀವಗಳ ಘಾತವಾದರೆ ಎಂದರೆ ಆಗಿಯೇ ಆಗುತ್ತದೆ. ಮನವಚನ ಕಾಯಗಳು ಹೇಗೆ ಪ್ರವರ್ತಿಸುತ್ತವೆ ಹಾಗೆಯೇ ಪ್ರವರ್ತಿಸುತ್ತಾರೆ. ಇಂಥ ನಿರಂಕುಶ ವೃತ್ತಿಯು ಅವರದಿರುವುದಿಲ್ಲ. ತಿಳಿದುಕೊಂಡು ಮಾಡುತ್ತಿದ್ದರೆ ಕರ್ಮಗಳ ಬಂಧವಾಗುವುದಿಲ್ಲ. ಹೀಗಂತೂ ಗಣಧರ ದೇವರು ಮನ್ನಿಸುವುದಿಲ್ಲ. ತಿಳಿದುಕೊಂಡ ಮಾಡೋದಂತೂ ಮಾತನ ಇರುವುದಿಲ್ಲ. ತಿಳ್ಕೊಳ್ಳೋದ ಅರ್ಥಾತ್ ಮಾಡುವುದರದ ಅಭಾವ ಇದೆ. ಎಲ್ಲಿ ತಿಳಿಯುವ ಕಾರ್ಯ ಇದೆಯೋ ಅಲ್ಲಿ ಮಾಡುವಂಥ ಅಭಿಮಾನ ಅಥವಾ ಕರ್ತೃತ್ವ ಭಾವ ಇರೋದನ್ನ ಇಲ್ಲ. ಒಂದು ಹೀಗೆ ನಿಯಮ ಇದೆ, ಎಲ್ಲಿ ತಿಳಿಯುವುದರದ ಅಭಾವ ಇದೆಯೋ ಅಲ್ಲಿ ಕರ್ತೃತ್ವ ಇದೆ. ತಿಳಿಯುವ ಕಾರ್ಯ ನಡೆದಿರೋ ವೇಳೆದೊಳಗೆ ಕರ್ತೃತ್ವದ ಉದ್ಭವ ಆಗೋದು ಸಾಧ್ಯನೇ ಇಲ್ಲ. ಹೇಗಾಗೋದು? ಯಾವುದರಿಂದ ಆಗೋದ್ರೆ ಜ್ಞಾನ ತನ್ನ ಕಾರ್ಯದಲ್ಲಿ ತೊಡಗಿರುವ ವೇಳೆದೊಳಗೆ ಇನ್ನೊಂದು ಕಾರ್ಯವನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯ ಇದೆ? ಇನ್ನೊಂದು ಕಾರ್ಯವನ್ನು ಮಾಡೋದರ್ಥಾತ್ ಕರ್ತ ಆಗೋದ, ತನ್ನ ಕಾರ್ಯವನ್ನು ಮಾಡೋದರ್ಥಾತ್ ತಿಳಿಯೋದ. ಇಷ್ಟು ಸ್ಪಷ್ಟನೇ ಇದೆ. ತಿಳಿದುಕೊಂಡು ಮಾಡಿದ್ರ ಕರ್ಮದ ಬಂಧ ಆಗುವುದಿಲ್ಲ. ಅರ್ಥಾತ್ ಅದು ನನ್ನಿಂದ ಭಿನ್ನ ಇದೆ, ಅದರಿಂದ ನನಗೆ ಬಂಧ ಇಲ್ಲ. ಭೋಗ ಸಾಮಗ್ರಿಗಳಿಂದ ಬಂಧ ಇಲ್ಲ, ಮನವಚನ ಕಾಯಗಳ ಪ್ರವೃತ್ತಿಯಿಂದ ಬಂಧ ಇಲ್ಲ, ಜೀವಗಳ ಘಾತದಿಂದ ಬಂಧ ಇಲ್ಲ. ಇದನ್ನು ಸಮ್ಯಕ್ ದೃಷ್ಟಿ ಎಷ್ಟು ಚೆನ್ನಾಗಿ ತಿಳಿತಾನೆ ಅಷ್ಟು ಮಿಥ್ಯಾದೃಷ್ಟಿ ತಿಳಿಯೋ ಸಾಧ್ಯ ಇಲ್ಲ. ಆದರೆ ತಿಳಿದ ನಂತರ ಮಾಡೋದು ಇರೋದನ್ನೇ ಇಲ್ಲ. ಸ್ಥೂಲ ಬುದ್ಧಿಯ ಜೀವರುಗಳಿಗಂತೂ ಕಥನ ಹೀಗೆ ಮಾಡಿದ್ದಾರೆ. ಅರಿಯದೆ ಅರ್ಥಾತ್ ತಿಳಿಯದೆ ಮಾಡಿದರೆ ಎಷ್ಟು ಬಂಧ ಆಗ್ತೈತೆ, ಅದಕ್ಕಿಂತ ಅಧಿಕ ಬಂಧ ತಿಳಿದು ಮಾಡಿದರೆ ಇದೆ ಅಂತೇಳಿ ಲೋಕದೊಳಗೂ ಕೂಡ ಇದೆ. ಸ್ಥೂಲ ಮಾತು ಇದೆ. ಹಾಗಾದ್ರೆ ಇಲ್ಲಿ ತಿಳಿದುಕೊಂಡು ಮಾಡುವುದು ಅನ್ನುವಂಥದ್ದೇನು ಮಾತು ಇದೆ. ಅವರು ತಿಳಿತಾನೂ ಇರ್ತಾರೆ ಮತ್ತು ಮಾಡ್ತಾನೂ ಇರ್ತಾರೆ. ಹೀಗೆ ಸಾಧ್ಯ ಇಲ್ಲ. ಇದನ್ನು ಗಂಧರ್ವ ಭಗವಂತರ ಮನ್ನಿಸುವುದಿಲ್ಲ. ತಿಳಿತಾನೂ ಇರೋದ ಮತ್ತು ಮಾಡ್ತಾನೂ ಇರೋದ. ಅರೆ, ಎಲ್ಲಿ ಜೀವದ ತಿಳಿಯುವ ಕಾರ್ಯ ಆರಂಭ ಆಯಿತೋ ಅಲ್ಲಿ ಎಲ್ಲ ಪ್ರಕಾರದ ವಿಕಾರದ ಅಭಾವ ನಿಯಮದಿಂದ ಆ ಕಾರ್ಯದ ಮೂಲಕ ಆಗ್ತಿದೆ. ತಿಳಿಯುವ ಕಾರ್ಯದ ಮೂಲಕ ಕರ್ತೃತ್ವ ಹೋಯ್ತು, ಅಪನತ್ವ ಹೋಯ್ತು, ಸ್ವಾಮಿತ್ವ ಹೋಯ್ತು, ಭೋಕ್ತೃತ್ವ ಹೋಯ್ತು, ಮಮತ್ವ ಹೋಯ್ತು. ಎಲ್ಲಾನು ಹೋಯ್ತಾರೆ. ಯಾವುದರಿಂದ? ತಿಳಿಯುವುದರಿಂದ. ಅರೆ, ತಿಳಿದ ನಂತರ ಮಾಡೋದು ಏನು ಇರೋದನ್ನೇ ಇಲ್ಲ, ಮಾಡೋದು ಸಾಧ್ಯನೇ ಇಲ್ಲ. ಎಲ್ಲಿ ಮಾಡುವುದು ಇದೆಯೋ ಅಲ್ಲಿ ತಿಳಿದೇ ಇಲ್ಲ. ಅದರಿಂದನೇ ಸಿದ್ಧ ಆಗ್ತಿದೆ ನಮಗೆ
ವಸ್ತು ಸ್ವರೂಪ ತಿಳಿತಾನೇ ಇಲ್ಲ. ನಾವು ಎಲ್ಲಿ ಕರ್ತೃತ್ವ, ಮಮತ್ವ, ಸ್ವಾಮಿತ್ವ ರೂಪದಿಂದ ಪರಿಣಮಿಸ್ತಾ ಇದ್ದೇವೆ ಅನ್ನೋದ ನಮ್ಮ ಅಂತರಂಗದ ಅವಲೋಕನದಿಂದ ಸ್ಪಷ್ಟ ವಿದಿತ ಆಗ್ತಿದೆಯೋ ಅಲ್ಲಿ ಇದರದ ಸ್ವೀಕಾರ ಆಗೋದು ಅನಿವಾರ್ಯ ಇದೆ. ನಮಗೆ ವಸ್ತು ಸ್ವರೂಪ ತಿಳಿತಾ ಇಲ್ಲ. ಒಂದು ದ್ರವ್ಯದೊಳಗೆ ಇನ್ನೊಂದು ದ್ರವ್ಯದ ಯಾವ ಪ್ರಕಾರ ಹಸ್ತಕ್ಷೇಪ ಇಲ್ಲ, ಪ್ರವೇಶ ಇಲ್ಲ. ಅದೇ ಪ್ರಕಾರ ರಾಗದೊಳಗ, ಕರ್ತೃತ್ವ ಭಾವದೊಳಗ, ಭೋಗದ ಭಾವದೊಳಗ ಪರಾಶ್ರಯದಿಂದ ಆಗುವಂಥ ಆನಂದದ ಅನುಭವದೊಳಗ ಜ್ಞಾನ ಇಲ್ಲ. ಏನು ಹೇಳ್ತು? ರಾಗದೊಳಗ ಮೂಲ ಉದಾಹರಣೆ ಏನು ಹೇಳ್ತು? ಒಂದು ದ್ರವ್ಯದೊಳಗೆ ಇನ್ನೊಂದು ದ್ರವ್ಯದ ಪ್ರವೇಶ ಇಲ್ಲ. ಅದೇ ಪ್ರಕಾರ ರಾಗದೊಳಗ, ವಿಕಾರದೊಳಗ, ಕರ್ತೃತ್ವ ಭಾವದೊಳಗ ಭೋಗದಿಂದ ಆಗುವಂಥ ಆನಂದದ ಅನುಭವದೊಳಗ ಜ್ಞಾನದ ಪ್ರವೇಶ ಇಲ್ಲ. ಅದೇ ಜ್ಞಾನದ ಕಾರ್ಯ ಅನಾದಿ ಕಾಲದಿಂದ ನಿಂತ ಹೋಗಿರುವುದರ ಫಲಸ್ವರೂಪವಾಗಿ ಈ 5 ಪ್ರಕಾರದ ವಿಕೃತಿಗಳ ಜೀವದಲ್ಲಿ ಕಾಣಿಸ್ತಾ ಇದ್ದಾವೆ. ಆ ವಿಕೃತಿಗಳೊಳಗ ಜ್ಞಾನವೇ ಇದೆ. ಹೇಗಿದೆ? ವಿಕೃತ ಆಗಿ ಇದೆ. ಜ್ಞಾನಾಗಿ ಇತ್ತು ಅಂತಂದ್ರ ರಾಗ, ಭೋಗದ ಭಾವ, ಭೋಗದೊಳಗ ಆನಂದ, ಭೋಗ ಸಾಮಗ್ರಿಗಳಲ್ಲಿ ಸ್ವಾಮಿತ್ವ ಎಂದೂ ಇರೋ ಸಾಧ್ಯ ಇಲ್ಲ. ಹಾಗಾದರೆ ಇಂದಿನವರೆಗೆ ಏನು ನಮ್ಮಲ್ಲಿ ಅವೆಲ್ಲ ಭಾವಗಳ ಕಂಡು ಬರ್ತಾ ಇದ್ದಾವೆ, ಅದರಲ್ಲಿ ನಮ್ಮ ಜ್ಞಾನ ಏನಾಗಿದೆ? ಜ್ಞಾನಾಗಿ ಉಳಿದಿಲ್ಲ, ಆರೂಪ ಆಗಿ ಹೋಗಿದೆ ರೀ. ಇಲ್ಲಿ ಅದಕ್ಕೆ ಹೇಳಿದ್ರು, ತಿಳಿದುಕೊಂಡು ಮಾಡಿದ್ರೆ ಬಂಧಿಲ್ಲ ಅನ್ನೋ ಮಾತನ್ನ ಗಣಧರ ಭಗವಂತರ ಮನ್ನಿಸುವುದಿಲ್ಲ. ಯಾವ ಕಾರಣದಿಂದ ಮನ್ನಿಸುವುದಿಲ್ಲ? ಕಾರಣವೇನೆಂದರೆ ಸಾ ನಿರರ್ಗಲ ವ್ಯಾಪೃತಿ ಕಿಲ ತದಾಯತನಂ ಏವ. ಸಾ ಪೂರ್ವೋಕ್ತ ನಿರರ್ಗಲ ವ್ಯಾಪೃತಿ ಬುದ್ಧಿಪೂರ್ವಕ. ನಿರಂಕುಶ ನಿರರ್ಗಲ ಶಬ್ದದ ಅರ್ಥ ಏನು ಮಾಡಿದ್ರು? ಬುದ್ಧಿಪೂರ್ವಕ. ಬುದ್ಧಿಪೂರ್ವಕದ ಸ್ಪಷ್ಟೀಕರಣ ಏನು ಮಾಡಿದ್ರು? ತಿಳಿದುಕೊಂಡು ಅಂತರಂಗದಲ್ಲಿ ರುಚಿ ಮಾಡಿ. ನಿರರ್ಗಲ ಅಂತಂದ್ರ ಯಾವುದೇ ಪ್ರಕಾರದಿಂದ ಆ ಕಡೆ ಬುದ್ಧಿ ಇಲ್ಲವೇ ಇಲ್ಲ, ಹೀಗರ್ಥ ಅಲ್ಲ. ಆದ್ರೆ ಬುದ್ಧಿಪೂರ್ವಕ, ರುಚಿಪೂರ್ವಕ, ಅಂತರಂಗದ ರುಚಿಪೂರ್ವಕ. ಏನು ಮಾಡುವುದಿಲ್ಲ? ಭೋಗಿಸೋದಿಲ್ಲ. ಅಂತರಂಗದ ರುಚಿಪೂರ್ವಕ. ನಿನ್ನೆ ಉದಾಹರಣೆ ಕೊಟ್ಟದ್ದು ಇದೆ. ಅದರದ ಅನೇಕ ಪ್ರಕಾರದ ಉದಾಹರಣೆಗಳ ಲೋಕದೊಳಗೆ ಸಿಗ್ತವೆ. ರುಚಿ ಎಲ್ಲಿಯೋ ಇರ್ತಿದೆ, ಎದುರಿಗೆ ಕಾರ್ಯ ಯಥಾವತ್ತ ನಡೆದಿರ್ತಿದೆ. ಕಾರ್ಯ ಕೆಡ್ತಿದೆ ಅನ್ನೋ ಮಾತೇ ಇಲ್ಲ. ಅತ್ಯಂತ ಆತ್ಮೀಯವಾದಂಥ ವ್ಯಕ್ತಿಯ ಕುರಿತಾಗಿ ಮಾತನಾಡ್ತಾ ಇರ್ತಾನೆ ವಾಹನ ಚಾಲಕ. ಆದ್ರೂ ಕೂಡ ಅವನ ದೃಷ್ಟಿ ಎದುರಿಗಿರ್ತಿದೆ. ಅವನ ಸಾವಧಾನತೆ ಗಾಡಿಯ ಕಂಟ್ರೋಲ್, ನಿಯಂತ್ರಣದೊಳಗಿರ್ತಿದೆ. ಅದೇ ಪ್ರಕಾರ ಎಲ್ಲ ಬೇಕಾದಷ್ಟು ದೃಷ್ಟಾಂತ ಇದ್ದಾವೆ. ಮನೆಯಲ್ಲಿ ಪ್ರಿಯ ಜನರ ವಿಯೋಗ ಆಗಿ ಹೋದದ್ದು ಇದೆ. ಈತ ಸ್ನಾನ ಮಾಡ್ತಾ ಇದ್ದಾನೆ, ಭೋಜನ ಮಾಡ್ತಾ ಇದ್ದಾನೆ. ಆದ್ರೆ ಆ ಭೋಜನದೊಳಗ ಏನಾದರೂ ಅಪಚಾರದ ಸ್ವೀಕಾರ ಆಗ್ತಿದೆ, ಹೀಗಿಲ್ಲ. ಸಾವಧಾನ ಪೂರ್ವಕ ಮಾಡ್ತಾ ಇರ್ತಾನೆ,
ಸಮ್ಯಕ್ ದೃಷ್ಟಿಯ ಮಾತು ತಗೊಳ್ರಿ, ಮಿಥ್ಯಾ ದೃಷ್ಟಿಯ ಮಾತು ತಗೊಳ್ರಿ. ಆದ್ರೆ ಒಳಗಡೆ ಅವನ ಚಿತ್ತದೊಳಗ ಆ ಪ್ರಿಯ ಚಂದ್ರದ ವಿಯೋಗ ಆಗಿ ಹೋಗಿದೆಯಲ್ಲ, ಅದ ತಾಜಾ ಇರ್ತಿದೆ, ಅದರಲ್ಲೇ ಅವನ ಚಿತ್ತ ಇರ್ತಿದೆ. ಯಾರ್ದ ವಿಯೋಗ ಆಗಿ ಹೋಗಿದೆ ಅವರ ಸಂಯೋಗದೊಳಗೆ ವರ್ತಿಸ್ತಾ ಇರುವುದರದ ಅನುಭವ ಇರ್ತಿದೆ. ವಿಯೋಗ ಆಗಿ ಹೋಗಿರೋ ವೇಳೆದೊಳಗೂ ಕೂಡ ಅವರ ಸಂಯೋಗದಲ್ಲಿ ಪ್ರತ್ಯಕ್ಷ ವರ್ತಿಸುವುದರದ ಅನುಭವ ಇರ್ತಿದೆ. ಮತ್ತಿಲ್ಲಿ ಸ್ನಾನ ಭೋಜನಾದಿ ಕ್ರಿಯೆಗಳ ಯಥಾವತ್ತಾಗಿ ನಡೀತವೆ. ಅದೇ ಪ್ರಕಾರ ಸಮ್ಯಕ್ ದೃಷ್ಟಿ ಜೀವ ಭೋಗದಲ್ಲಿ ಮನವಚನ ಕಾಯಗಳು ಯಾವ ರೀತಿ ಪ್ರವರ್ತಿಸ್ತವೆ, ಅವುಗಳಲ್ಲೇ ಅವನ ಉಪಯೋಗ ಒಂದಾಗಿ ಹೋದವರ ಹಾಗೆ ಕಂಡ್ರನು ಕೂಡ ಆ ಉಪಯೋಗ ಸ್ವಭಾವದೊಳಗ ಸ್ಥಿರವಾಗಿ ನಿಂತಿರ್ತಿದೆ. ಬರೀ ನಿಂತಿರೋದಿಲ್ಲ, ಆದ್ರೆ ಆ ಸ್ವಭಾವದ ರಸಾಸ್ವಾದವನ್ನ, ಆ ಸ್ವಭಾವದ ಮಹಿಮೆಯನ್ನ, ಆ ಸ್ವಭಾವದಲ್ಲಿರುವಂಥ ಶಾಂತಿಯನ್ನ, ಆ ಸ್ವಭಾವದಲ್ಲಿರುವಂಥ ನಿರಾಕುಲತೆಯನ್ನ ಅನುಭವಿಸ್ತಾ ಇರ್ತೇವೆ. ಅನುಭವದ ಸಲುವಾಗಿ ವರ್ತಮಾನದ ಪರಿಣಾಮದಿಂದ ಸರ್ವಥ ನಿವೃತ್ತ ಆಗೋದ ಅನಿವಾರ್ಯ ಇಲ್ಲ. ಏನು ಹೇಳ್ತು? ಅನುಭವದ ಸಲುವಾಗಿ ವರ್ತಮಾನದ ಪರಿಣಾಮದಿಂದ ಉಪಯೋಗ ಸಂಪೂರ್ಣ ನಿವೃತ್ತ ಆಗೋದ ಅನಿವಾರ್ಯ ಇಲ್ಲ. ಅರ್ಥಾತ್ ಉಪಯೋಗದೊಳಗ ದ್ವಿವಿಧತೆ ಯಾವಾಗಲೂ ಇದೆ ರೀ. ಉಪಯೋಗದೊಳಗ ದ್ವಿವಿಧತೆ ಯಾವಾಗಲೂ ಇದೆ. ಯಾವಾಗಲೂ ಅರ್ಥಾತ್ ಸಂಸಾರ ದಶೆಯೊಳಗೆ ಮತ್ತು ಸಾಧಕ ದಶೆಯೊಳಗೆ. ಯಾವಾಗ ಮುಕ್ತಾವಸ್ಥೆ ಬರ್ತಿದೆಯಲ್ಲ, ಆ ವೇಳೆದೊಳಗೆ ಉಪಯೋಗದಲ್ಲಿ ಎರಡು ವಿಧ, ಅರ್ಥಾತ್ ಉಪಯೋಗ ಹಂಚಿ ಹೋಗುವ ಮಾತೇನಿದೆ ಅದು ಉಳಿಯುವುದಿಲ್ಲ. ಆ ಉಪಯೋಗ ಅಖಂಡ ರೂಪದಿಂದ, ಸಂಪೂರ್ಣ ರೂಪದಿಂದ, ಸ್ವಭಾವದಲ್ಲೇ ಸಂಪೂರ್ಣ ಅಭೇದ ಆಗಿರುವ ವೇಳೆದೊಳಗ ಇಡೀ ವಿಶ್ವ ಆ ಜ್ಞಾನದ ಪೃಷ್ಠಭಾಗದೊಳಗೆ ಕಾಣಿಸ್ತಾ ಇರ್ತಿದೆ. ಜ್ಞಾನದ ಮುಖ ಅಂತೂ ಸ್ವಭಾವದೊಳಗೆ ಸ್ಥಿರ ಇದೆ, ಸ್ವಭಾವದ ಸನ್ಮುಖ ಇದೆ, ಸ್ವಭಾವದೊಳಗೆ ಒಂದಾಗಿ ಹೋದಂತಿದೆ ರೀ. ಈಗ ದ್ರವ್ಯ ಇದೆ, ಹೀಗೆ ಜ್ಞಾನದ ಸ್ವಭಾವ ಹೀಗೆ ಪೂರ್ತಿ ಅದನ್ನು ಅಪ್ಪಿಕೊಂಡದ್ದಿದೆ, ಅದನ್ನು ಮೆಚ್ಚಿಕೊಂಡದ್ದಿದೆ, ಅದನ್ನು ನಂಬಿಕೊಂಡದ್ದಿದೆ, ಅದಕ್ಕೆ ಸಮರ್ಪಿತ ಆದದ್ದಿದೆ. ಅಂಥ ಆ ಸಮರ್ಪಣೆಯ ರೂಪದ ಯಾವ ಜ್ಞಾನದ ನಿರ್ಮಲತೆ ಇದೆಯಲ್ಲ, ಅಲ್ಲಿ ಈ ಹಿಂಭಾಗದೊಳಗ ಇಡೀ ವಿಶ್ವ ಎಲ್ಲ ಪ್ರತಿಫಲಿತ ಆಗ್ತಾ ಇದೆ. ಅರೆ, ಇದು ಅಲೌಕಿಕ ಕನ್ನಡಿ ಇದೆ ರೀ. ಆ ಕನ್ನಡಿಗೆ ಹಿಂದೆ ಯಾವ ಪ್ರಕಾರ ಏನಾದರೂ ಇದೆಯಲ್ಲ, ಆ ಪ್ರಕಾರ ಇಲ್ಲಿ ಇಲ್ಲ. ಇದು ಪಾರದರ್ಶಿ ಇರುವೆಳೆದೊಳಗೂ ಕೂಡ ಒಂದರೊಳಗೆ ಇನ್ನೊಂದನ್ನು ಒಂದು ಮಾಡುವುದಿಲ್ಲ. ಇಂಥ ಈ ಅದ್ಭುತ ಅಲೌಕಿಕ ಜ್ಞಾನ ರೂಪದ ಕನ್ನಡಿಯೊಳಗ ವಿಶ್ವದ ಚರಾಚರ ಪದಾರ್ಥಗಳೆಲ್ಲವೂ ತನ್ನ ಮೂರೂ ಕಾಲದ ಅವಸ್ಥೆಗಳಿಂದೊಡಗೂಡಿ ಅವಸ್ಥೆಗಳಿಂದ ಅಭಿನ್ನ ಇರುವ ಅವುಗಳದ್ದು ಯಾವ ಸ್ವರೂಪ ಇದೆಯೋ, ಏನು ಹೇಳ್ತಾರೆ? ಪ್ರತಿಯೊಂದು ವಸ್ತು ಜಡ ಚೇತನ ಚರಾಚರ. ಆ ವಸ್ತು ತನ್ನ ಮೂರೂ ಕಾಲದ ಅವಸ್ಥೆಗಳಿಂದ ಅಭಿನ್ನ ಇದೆ. ಅದು ಹೇಗಿದೆಯೋ ಹಾಗೆ ಈ ಜ್ಞಾನದೊಳಗ ಸ್ವಲ್ಪ ಹೆಚ್ಚು ಕಡಿಮೆ ಆಗದೆ ಕಂಡು ಬಂದ್ರನು, ತಿಳಿದು ಬಂದ್ರನು, ಈ ಸ್ವಭಾವದ ಯಾವ ಮಹತ್ವ ಮಹಿಮೆ ಇದೆ, ಈ ಸ್ವಭಾವ ಯಾವ ಪ್ರಕಾರ ಆ ಸಮಸ್ತ ವಿಶ್ವದ ಪದಾರ್ಥಗಳಿಂದ, ಅವುಗಳ ಆಗು ಹೋಗುಗಳಿಂದ ಯಾವ ಪ್ರಕಾರ ಅಸ್ಪೃಷ್ಟ ಇದೆಯೋ, ಆ ಅಸ್ಪೃಷ್ಟತೆಯಿಂದ ಹೇಗಿದೆಯೋ ಹಾಗೆ ಅನುಭವ ಆಗ್ತಾ ಇರ್ತದೆ. ಎಂಥ ಅದ್ಭುತ! ಇಂಥ ಅದ್ಭುತತೆ ವಿಶ್ವದ ಯಾವ ಪದಾರ್ಥದೊಳಗಿದೆ? ಸಂಪೂರ್ಣ ರೂಪದಿಂದ
ಸ್ವರೂಪದಿಂದ ನಿಜ ನಿಧಿಯೊಳಗ ನಿಮಗ್ನ ಎದ್ದುಕೊಂಡ ಅದರದ ಯಾವ ಪ್ರಕಾರ ಸ್ವರೂಪ ಇದೆಯೋ ಆ ಸ್ವರೂಪದ ಅನುಭವ ಮಾಡ್ತಾ ಇರು ವೇಳೆದೊಳಗ ಆನಂದ ರಸದಿಂದ ಪರಿಪುಷ್ಟ ಆಗ್ತಾ ಇರೋ ವೇಳೆದೊಳಗ ಪರಿತೃಪ್ತ ಆಗ್ತಾ ಇರೋ ವೇಳೆದೊಳಗ ವಿಶ್ವದ ಪ್ರತಿಯೊಂದು ಪದಾರ್ಥ ತನ್ನ ಮೂರೂ ಕಾಲದ ಅವಸ್ಥೆಗಳಿಂದ ಹ್ಯಾಗ ಸ್ಥಿತ ಇದೆಯೋ ಹ್ಯಾಗ ವಿರಾಜಮಾನ ಇದೆಯೋ ಹಾಗೆಯೇ ಜ್ಞಾನದೊಳಗೆ ತಿಳಿದು ಬರ್ತಾ ಇದೆ. ಓಹೋ, ಆ ಜ್ಞಾನದ ಮಹಿಮೆ ಅಂಥೇಳಿ ಪ್ರವಚನ ಸಾರದೊಳಗೆ ಹೇಳಿದರು. ಓಹೋ, ಆ ಜ್ಞಾನದ ಮಹಿಮೆ ಯಾವ ಜ್ಞಾನದ, ಯಾವುದು ಪರಮ ಶುದ್ಧ ಆಗಿದೆಯೋ, ಯಾವುದು ಪರಮ ಸ್ವಾಧೀನ ಆಗಿದೆಯೋ, ಯಾವುದು ಪರಮ ಪಾರಿಣಾಮಿಕ ಭಾವದ ಜೊತೆಗೆ ನಂಬೆ ಅಭೇದ ರೂಪದಿಂದ ಪರಿಣಮನ ಮಾಡ್ತಾ ಇದೆಯೋ ಆ ಜ್ಞಾನದ ಮಹಿಮೆಯನ್ನು ಯಾರು ಹೇಳೋರು? ಅಂಥ ಜ್ಞಾನದ ಮಹಿಮೆಯನ್ನ ಪ್ರತ್ಯಕ್ಷ ಆಸ್ವಾದಿಸುವಂಥ, ಹಿಡಿದುಕೊಳ್ಳುವಂಥ, ಅನುಭವಿಸುವಂಥ ಯೋಗ್ಯತೆ ಸಮನಸ್ಕ ದಶೆ ನಮಗೀಗ ಪ್ರಾಪ್ತ ಆಗಿದ್ರೂ ಕೂಡ ನಾವು ಯಾವ ಯಾವ ಅನ್ಯ ಸಂಯೋಗಗಳಲ್ಲಿ ಎಷ್ಟೆಷ್ಟು ಒಂದಾಗಿ ಹೋಗ್ತಾ ಇದ್ದೇವೆ. ನಮ್ಮ ಜೀವನ ನಾವು ಒಂದಾಗಿ ಹೋಗ್ತಾ ಇದ್ದೇವೆ ಅನ್ನೋದ ಶಬ್ದದ ಬಹಳ ಅವಮಾನ ಇದೆ ರೀ. ಎಷ್ಟು ನಮ್ಮ ಜೀವನವನ್ನ ನಾವು ದುಃಖಕ್ಕೀಡು ಮಾಡ್ತಾ ಇದ್ದೇವೆ, ಪರಾಧೀನ ಮಾಡ್ತಾ ಇದ್ದೇವೆ, ನಿರರ್ಥಕ ಮಾಡ್ತಾ ಇದ್ದೇವೆ. ಒಂದು ಸಲ ಅವಲೋಕನ ಮಾಡೋದು. ಇಲ್ಲಿ ಹೇಳಿದ್ದಾರೆ, ಅವನಿಗೆ ಗೊತ್ತಿದೆ ವಸ್ತು ಸ್ವರೂಪ ಹೇಗಿದೆ ಅನ್ನೋದು, ಬಂಧದ ಕಾರಣ ಯಾವುದಿದೆ ಅನ್ನೋದು ಅವನಿಗೆ ಸಂಪೂರ್ಣ ಶುದ್ಧ ಸ್ವರೂಪದ ಅನುಭೂತಿ ಪೂರ್ವಕ ಪರಿಚಯ ಇದೆ. ಆದರೂ ಕೂಡ ಅವ ಬಾಹ್ಯ ಪದಾರ್ಥಗಳಲ್ಲಿ ಪ್ರವೃತ್ತಿ ಮಾಡ್ತಾನೋ ಅಂಥೇಳಿ ಅಂದ್ರೆ ಹೌದು, ಮಾಡೇ ಮಾಡ್ತಾನೆ. ಭೋಗಿಸ್ತಾನೋ ಅಂತಂದ್ರೆ ಹೌದು, ಭೋಗಿಸಿಯೇ ಭೋಗಿಸ್ತಾನೆ. ಜೀವಗಳ ಘಾತ ಮಾಡ್ತಾನೋ ಅಂತಂದ್ರೆ ಹೌದು, ಮಾಡೇ ಮಾಡ್ತಾನೆ. ನೋಡ್ರಿ, ಈ ವ್ರತಗಳ ಸ್ವರೂಪ, ಅನುವ್ರತದ್ದೇ ಇರಲಿ, ಮಹಾವ್ರತದ್ದೇ ಇರಲಿ, ಸ್ವರೂಪ ಲೋಕದ ಜನರಿಗೆಲ್ಲ ಸ್ಥೂಲ ಬುದ್ಧಿಯ ಮೂಲಕ ಕೂಡ ತಿಳಿದು ಬರುವ ಹಾಗೆ ಕಥನ ಇದೆ ಆಗಮದೊಳಗ. ಆದರೆ ಸರ್ವಜ್ಞರ ಜ್ಞಾನದೊಳಗೆ ಯಾವ ರೀತಿ ಹಿಂಸೆ ಅಹಿಂಸೆಗಳ ಸ್ವರೂಪ ಇದೆಯೋ ಆ ಪ್ರಕಾರದಿಂದ ಅನುವ್ರತ ಅಥವಾ ಮಹಾವ್ರತದ ಆಚರಣೆ ಯಾರಿಂದನೂ ಆಗುವ ಸಾಧ್ಯತೆ ಇಲ್ಲ. ಮೋಕ್ಷಶಾಸ್ತ್ರದ ಮಾತು ಹೇಳಿದ್ದಿತ್ತು, ನೋಡಿದ್ದಿರಬಹುದು, ಇಲ್ಲ ಅಂತಂದ್ರೆ ನೋಡ್ರಿ. ಏನು ಹೇಳಿತ್ತು? 7ನೇ ಅಧ್ಯಾಯದ ಮೊದಲನೇ ಸೂತ್ರದ ಯಾವ ವಿಸ್ತೃತ ಟೀಕೆ ಮತ್ತು ಕೊನೆಗೆ ಸೂತ್ರದ ತಾತ್ಪರ್ಯ ಅರ್ಥಾತ್ ಸಿದ್ಧಾಂತ ಏನಿದೆ ಅದನ್ನು ಒಂದು ಸಲ ಮನೋಯೋಗದಿಂದ ಓದಿ ನೋಡಿದರೆ ಜಿನಾಗಮದಲ್ಲಿ ಬರುವಂಥ ಕಥನ ಎಲ್ಲವೂ ಆಂಶಿಕ ಇದೆ, ಪೂರ್ಣ ರೂಪದಿಂದ ಯಾವುದರದ್ದು ಕಥನ ಇಲ್ಲ. ಆದರೆ ಜ್ಞಾನದೊಳಗ ಪೂರ್ಣ ರೂಪದಿಂದ ಯಾವ ಗ್ರಹಣ ಮಾಡ್ತಾನೋ ಅವ ಜಿನವಾಣಿಯನ್ನು ತಿಳಿತಾನೆ ಅಂಥೇಳಿ ಹೇಳೋದಿದೆ. ಅದಕ್ಕೆ ಸಮಯ ಸಾರದೊಳಗೆ 9ನೇ 10ನೇ ಗಾಥೆ ಏನು ಹೇಳಿದರು? ಶ್ರುತ ಜ್ಞಾನದಿ ಯಾವನು ಅನುಭವ ಗೋಚರನಾದ ಶುದ್ಧಾತ್ಮನನ್ನು ತಿಳಿಯುವನು ಅವನೆಲ್ಲ ಲೋಕವ ಬೆಳಗುವ ಋಷೀಶ್ವರರ ಶ್ರುತ ಕೇವಲಿ ಅಂತ ಕರೀತಾರೆ. ಶ್ರುತ ಕೇವಲಿ ಯಾವ ಅಜ್ಞಾನಿ ಕರೆಯುವುದಿಲ್ಲ, ಲೋಕವನ್ನು ಬೆಳಗುವಂತಹ ಸರ್ವಜ್ಞ ಪ್ರಭು ಅವನನ್ನು ಋಷೀಶ್ವರ, ಶ್ರುತಜ್ಞಾನಿ ಅಂಥೇಳಿ ಋಷಿಗಳ ಈಶ್ವರರ ಇವನನ್ನು ಶ್ರುತಜ್ಞಾನಿ ಅಂತಾರೆ. ಯಾವನನ್ನ ಶ್ರುತಜ್ಞಾನದಿಂದ ಅನುಭವ ಗೋಚರನಾದಂಥ ಶುದ್ಧಾತ್ಮನನ್ನು. ಶ್ರುತಜ್ಞಾನದೊಳಗ ಆತ್ಮನ ಸಂಪೂರ್ಣ ಸ್ವರೂಪದ ನಿರೂಪಣೆ ಇಲ್ಲ, ಮಾಡಲಿಕ್ಕೆ ಬರುವುದಿಲ್ಲ. ಅರೆ, ಅನಂತ ಗುಣಗಳ ಬರೇ ಹೆಸರು ಬರಿಬೇಕಾದ್ರೂ ಕೂಡ
ಅನಂತ ಕಾಲ ಕಳೆದ್ರೂ ಆಗೋದಿಲ್ಲಲ್ಲ. ಹಾಗಾದ್ರೆ ಆ ಗುಣಗಳ ಸ್ವರೂಪ, ಆ ಗುಣನಿಧಿಯ ಮಹತ್ವ ಮಹಿಮೆ ಆಗ ಆಗಮದಲ್ಲಿ ಹೇಳಿಸ್ತಾ ಇದ್ದೀವಿ. ಹಾಗಾದರೆ ಯಾವ ಅದನ್ನು ಅನುಭವದಿಂದ ತಿಳಿತಾನೋ, ಯಾಕೆ ಅಂತಂದ್ರೆ ಆತ್ಮ ಅನುಭವ ಗೋಚರದ, ಅನುಭವದಿಂದ ಯಾವ ತಿಳಿತಾನೋ ಅವನನ್ನು ಏನಂದ್ರು ಶ್ರುತ ಕೇವಲಿ ಅಂತಾರೆ. ಹಾಗಾದ್ರೆ ಶ್ರುತ ಕೇವಲಿ, ಕಲಿಕಾಲದ ಸರ್ವಜ್ಞ, ಇವೆಲ್ಲ ಶಬ್ದಗಳನ್ನು ಯಾವ ಆಗಮಗಳಲ್ಲಿ ಹೇಳಿದರೋ ಅದರದ ಅರ್ಥ ಪರಿಭಾಷೆಯನ್ನು ನೋಡಿದ ನಂತರ ಸಮುದಾಯ ರೂಪದಿಂದ ನಮಸ್ಕಾರ ಮಾಡುವ ಮಾತ ಕೊಂದರಿಂದ ಯಾವ ರೀತಿ ಸತ್ಯ ಸೃಷ್ಟಿ ಇಳಿದಿದೆ. ಪೃಥಕ್ಕಾಗಿ ನಮಸ್ಕಾರ ಮಾಡ್ತಾರೆ. ಯಾರಿಗೆ? ಭೂತಕಾಲದಲ್ಲಿ ಆಗಿ ಹೋಗಿರುವಂಥ ಅರ್ಹಂತರಿಗೆ, ಭವಿಷ್ಯ ಕಾಲದಲ್ಲಿ ಆಗುವಂಥ ಅರ್ಹಂತರಿಗೆ, ವರ್ತಮಾನದಲ್ಲಿ ಅನ್ಯ ಕ್ಷೇತ್ರಗಳಲ್ಲಿ, ಮನುಷ್ಯ ಕ್ಷೇತ್ರಗಳಲ್ಲಿ ವಿರಾಜಿಸ್ತಾ ಇರುವಂಥ ಅರ್ಹಂತರಿಗೆ, ಅರೆ ಆ ವಿಷಯದೊಳಗ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದಿದೆ. ಯಾವ ರೀತಿ ಮಾಡಿದರು ನಮಸ್ಕಾರ? ಅರೆ ಈಗ ನಾವು ಜಪ ಮಾಡ್ತೀವಲ್ಲ, ಅನಂತಾನಂತ ಶುದ್ಧ ಪರಮೇಷ್ಠಿಭ್ಯೋ ನಮಃ. ಅನಂತ ಅಂತಂದ್ರೆ ಏನು? ಅನಂತಾನಂತ ಅಂದ್ರೆ ಏನು? ಶುದ್ಧರ ಅನಂತದರೇನ? ಅನಂತಾನಂತದರ್ರಿ ಪ್ರಭು. ಶುದ್ಧಾಲಯದೊಳಗೆ ಶುದ್ಧರ, ಅನಂತದರೇನ? ಅನಂತಾನಂತದರ್ರಿ. ಎಷ್ಟದರ್ರಿ? ಅನಂತದರ್ರಿ. ಹಾಗಾದ್ರೆ ಅನಂತಾನಂತ ಶುದ್ಧ ಪರಮೇಷ್ಠಿಭ್ಯೋ ಅಂಥೇಳಿ ಯಾವ ಮಂತ್ರವಚನ ನಾವು ಹೇಳ್ತೇವೆ, ಅದರೊಳಗೆ ಭಾವಿ ಕಾಲದಲ್ಲಿ ಆಗುವಂಥ ಶುದ್ಧರ ಅನಂತರೇ, ಹೀಗೆ ಅನಂತಾನಂತ ಅದರೇ. ಹಾಗಾದ್ರೆ ನಮ್ಮ ದೃಷ್ಟಿಯೊಳಗ ಒಬ್ಬ ಅಶರೀರಿ ಶುದ್ಧ ನಮ್ಮ ದೃಷ್ಟಿಯ ವಿಷಯ ಆದ ನಂತರ ಅನಂತಾನಂತ ಶುದ್ಧರಿಗೆ ನಮಸ್ಕಾರ ಆಯಿತು ಅಥವಾ ಇಲ್ಲರಿ? ಯಾಗ ಅನ್ನೋದನ್ನು ಉಪಯೋಗದ ಸೂಕ್ಷ್ಮತೆಯಿಂದ ಸ್ವಲ್ಪ ಸ್ವಂತ ತಿಳ್ಕೊಳ್ಳುವ ಪ್ರಯತ್ನ ಮಾಡುತ್ತೆ. ಓರ್ವ ಸಿದ್ಧನನ್ನ ಅಲ್ಲಿ ಒಂದಿತ್ತು ಸೌವಸಿದ್ಧಿ ಅಂಥೇಳಿ ಹೇಳಿದರು. ಪ್ರವಚನ ಸಾರದ ವಿಷಯ ಬೇರೆ ಇದೆ ಮತ್ತು ಸಮಯ ಸಾರದ ವಿಷಯ ಬೇರೆ ಇದೆ ಅನ್ನೋ ಮಾತಲ್ಲ ಮಂಗಲಾಚರಣೆಯೊಳಗರೆ. ಒಂದಿತ್ತು ಸೌವಸಿದ್ಧಿ, ಸಮಸ್ತ ಸಿದ್ಧ. ಯಾವ ಸಮಸ್ತ ಸಿದ್ಧ? ಸಿದ್ಧಾಲಯದೊಳಗೆ ವಿರಾಜಮಾನ ಇದ್ದವರೋ ಅಥವಾ ಈ ಶುದ್ಧಾತ್ಮನಾಶ್ರಯ ಮಾಡಿದ ನಂತರ ಆಗುವಂಥ ಶುದ್ಧ ಪರ್ಯಾಯ ಅಥವಾ ಸಮಸ್ತ ಏನ ಜಾರಶಿಯ ಸಿದ್ಧಪ್ಪ ಅಂಥೇಳಿ ಹೇಳಿದ್ರಲ್ಲ. ಎಲ್ಲಿ ಹೇಳಿದ್ರು? ನೇಮ ಸಾರದೊಳಗೆ ಹೇಳಿದ್ದಾರೆ. ಮೂರರದ ಐದರ ಈಗ ಸಮ್ಮಿಲನ, ಸಮಯ ಸಾರ, ಪ್ರವಚನ ಸಾರ, ನೇಮ ಸಾರ. ಅರೆ ಜಾರಸಿಯ ಸಿದ್ಧಪ್ಪ, ತಾರಸಿಯ ಭವಲ್ಲಿಯ ಜೀವ. ಹಾಗಾದ್ರೆ ಒಂದಿತ್ತು ಸೌವಸಿದ್ಧಿಯೊಳಗೆ ಯಾರು ಬಂದರ ಅಥವಾ ಜೀವ ಮಾತ್ರರನ್ನ ಆ ಶುದ್ಧರು ಬಂದರು ಅಂಥೇಳಿ ಹೇಳುವುದು ಕೂಡ ಅಪೂರ್ಣತೆ ಇದೆ ರೀ. ಯಾರ ಪ್ರಗಟ ಶುದ್ಧ ಆಗಿದಾರಲ್ಲ ಆ ಎಲ್ಲ ಶುದ್ಧರಿಗೆ ನಮಸ್ಕಾರ ಮಾಡಿದ್ರು ಅನ್ನೋದು ಅಪೂರ್ಣತೆ ಇದೆ. ಆ ವಚನದ ಪೂರ್ಣ ಭಾವ ಅರ್ಥ ಪ್ರಗಟ ಆಗಲಿಲ್ಲ. ಹಾಗಾದ್ರೆ ಸೌವಸಿದ್ಧಿ ಅಂತಂದ್ರೆ ಏನು? ಅರೆ ಯಾವ ಪ್ರತಿಯೊಬ್ಬ ಆತ್ಮನಲ್ಲಿ ಶುದ್ಧ ಆಗುವಂಥ ಸ್ವಭಾವ ಇದೆಯೋ ಆ ಸ್ವಭಾವಕ್ಕೆ ನಮಸ್ಕಾರ. ಆ ಸ್ವಭಾವಕ್ಕೆ ನಮಸ್ಕಾರ. ಪ್ರತಿಯೊಬ್ಬ ಆತ್ಮನಿಗೇನ ಅಲ್ಲ, ಆ ಸ್ವಭಾವಕ್ಕೆ. ಯಾವ ಸ್ವಭಾವಕ್ಕೆ? ನಿಜ ಸ್ವಭಾವ. ಅರೆ ಅವರನ್ನೆಲ್ಲ ಶುದ್ಧ ನೋಡುವಂಥ ದೃಷ್ಟಿ ಅಂಥೇಳಿ ದ್ರವ್ಯ ದೃಷ್ಟಿ ಜನೇಶ್ವರ. ಯಾವ ವಸ್ತುವನ್ನು ದ್ರವ್ಯದ ಅಪೇಕ್ಷದಿಂದ ದ್ರವ್ಯ ರೂಪದಿಂದ ನೋಡ್ತಾನೋ ಅವ ಜಯಿಸದ. ನೋಡ್ರಿ, ಏನು ಜಯಿಸಿದ? ತನ್ನ ವಿಭಾವಗಳನ್ನೆಲ್ಲ ಜಯಿಸಿದ. ಯಾವ ಜೀವ ಪ್ರತಿಯೊಂದು ವಸ್ತುವನ್ನು ದ್ರವ್ಯ ರೂಪದಿಂದ, ಅರೆ ಶರೀರವನ್ನು ಹೇಗೆ ನೋಡೋದ್ರಿ? ಹಾಗಾದ್ರೆ ಶರೀರವನ್ನು ರೋಗರೂಪ ನೋಡೋದು, ಕಪ್ಪು ನೋಡೋದು
ದಪ್ಪ ನೋಡೋದು, ತೆಳುವು ನೋಡೋದು, ಬೆಳ್ಳಗ ನೋಡೋದು, ಕುರೂಪ ನೋಡೋದು, ಸುಂದರ ನೋಡೋದು, ಸಬಲ ನೋಡೋದು, ದುರ್ಬಲ ನೋಡೋದು, ಶರೀರವನ್ನು ಪರಮಾಣುಗಳ ಸಮೂಹ. ಎಲ್ಲಿ ವಿಕಾರ ಯಾವುದು ಇದೆ ರೀ? ಎಲ್ಲಿ ಭಯ, ಎಲ್ಲಿ ಚಿಂತೆ, ಏನಿದೆ ಹೇಳಿ? ದ್ರವ್ಯ ದೃಷ್ಟಿ ಜನೇಶ್ವರ ಅಂತಂದ್ರೆ ಏನ? ಪ್ರತಿಯೊಂದು ವಸ್ತುವನ್ನ, ಜಡಚೇತನ ವಸ್ತುವನ್ನ, ಅರೆ ಜಡಚೇತನ, ಇತರ ಚೇತನಗಳಂತೂ ಕಾಣಿಸೋದನ್ನ ಇಲ್ಲ. ಜಡಚೇತನ ವಸ್ತುವನ್ನ, ಪ್ರತಿಯೊಂದು ವಸ್ತುವನ್ನ, 4 ಜಡ ಅಂತೂ ಕಾಣೋದನ್ನ ಇಲ್ಲ. ಧರ್ಮ ಆಕಾಶ ಕಾಲ ಒಂದು ಯಾವುದು ಜಡ ರೂಪಿ ಇದೆಯೋ ಅದನ್ನ, ಅರೆ ಮೂಲ ಅದನ್ನ ಅಂಥೇಳಿ ಬಂತು. ಅದನ್ನ ನೋಡಬೇಕಾದ್ರ ಇವ ತನ್ನನ್ನ ದ್ರವ್ಯ ರೂಪದಿಂದ ನೋಡ್ಲಿಕ್ಕೆ ಬೇಕು. ತನ್ನನ್ನ ಮೊದಲ ದ್ರವ್ಯ ರೂಪದಿಂದ ನೋಡಿದ ಅಂತಂದ್ರೆ ಯಾವ ಪರಪದಾರ್ಥಗಳ ಜೊತೆಗೆ ಅವನದ ಸಂಬಂಧ ಸೀಮಿತ ಕಾಲದವರೆಗೆ ಅಲ್ಲ, ಅನಂತ ಕಾಲದವರೆಗೆ ಉಳಿತಿದೆಯೋ ಆ ಸಂಬಂಧದ ಮೂಲಕ ಅವನಿಗೆ ಯಾವ ವಿಕಾರನೂ ಆಗುವುದಿಲ್ಲ. ಸಂಬಂಧ ಅನಂತ ಕಾಲ ಉಳಿತಿದೆಯಲ್ಲ, ಜ್ಞಾತಾಜ್ಞೇಯ ಸಂಬಂಧ, ಜ್ಞೇಯ ನ್ಯಾಯಕ ಸಂಬಂಧ ಉಳಿತಿದೇನಿಲ್ರಿ, ಅನಂತ ಕಾಲದವರೆಗೆ ಉಳಿತಿದೆ. ಅನ್ಯ ಪದಾರ್ಥಗಳ ಜೊತೆಗೆ ಸಂಬಂಧ ಮರ್ಯಾದಿತ ಕಾಲದವರೆಗೆ ದ್ರವ್ಯ ಸಾಪೇಕ್ಷ ಇದೆ. ಅದರ ಭಾವ ಸಾಪೇಕ್ಷ, ಸ್ವಭಾವ ಸಾಪೇಕ್ಷ ನೋಡಿದರೆ ಅನಂತ ಕಾಲದವರೆಗೆ ಅನ್ಯ ಪದಾರ್ಥಗಳ ಜೊತೆಗೆ ಸಂಬಂಧ ಉಳಿಯೋದಿದೆ. ಹಾಗಾದ್ರೆ ಆ ಸಂಬಂಧದೊಳಗ ಅವನಿಗೆ ಯಾವುದೇ ಪ್ರಕಾರದ ವಿಕಾರದ ಉತ್ಪತ್ತಿ ಆಗೋದಿಲ್ಲ. ವಿಕಾರದ ಉತ್ಪತ್ತಿ ಆಗದೆ ಇರುವಂಥವನನ್ನು ಜಿನ ಅಂತಾರ್ರಿ. ಅಂಥೇಳಿನ ದ್ರವ್ಯ ದೃಷ್ಟಿ ಜಿನೇಶ್. ಯಾರಲ್ಲೇ ವಿಕಾರದ ಉತ್ಪತ್ತಿ ಆಗುವುದಿಲ್ಲವೋ ಅವರನ್ನು ಜಿನ ಅಂತಾರೆ. ಯಾವ ಜಿನರನ್ನ ಯಾರು ಯಥಾರ್ಥವಾಗಿ ತಿಳಿದಿದ್ದಾರೋ ಅವರನ್ನು ಜೈನ ಅಂತಾರೆ. ಇನ್ನೊಂದ್ಸಲ, ಯಾರಲ್ಲಿ ವಿಕಾರದ ಉತ್ಪತ್ತಿನೇ ಆಗುವುದಿಲ್ಲವೋ ಅವರನ್ನು ಜಿನ ಅಂತಾರೆ. ಯಾರು ಜಿನರನ್ನ ಹೇಗಿದ್ದಾರೆಯೋ ಹಾಗೆ ತಿಳಿತಾರೋ, ಜಿನರು ವಾಸ್ತವಿಕತೆಯನ್ನು ತಿಳಿತಾರೋ ಅವರು ಜೈನ. ಹಾಗಾದ್ರೆ ಅವರನ್ನ ಹಾಗೆ ನೋಡಿ ಬಂದ ನಂತರ, ಹಾಗೆ ತಿಳಿದ ಬಂದ ನಂತರ ಸ್ವಲ್ಪ ಸಮಯ ಅದರ ಪ್ರಭಾವ ಇರ್ಬೇಕೇನು ಬೇಡ್ರಿ? ಅವರನ್ನ ಹೇಗಿದ್ದಾರೆ ಹಾಗೆ ನೋಡಿದ ನಂತರ, ಅವರನ್ನ ಹೇಗಿದ್ದಾರೆ ಹಾಗೆ ತಿಳಿದು ಬಂದ ನಂತರ, ತಿಳಿದು ಬರುವಂಥ ಸನ್ನಿವೇಶ, ತಿಳಿಯುವಂಥ ನೋಡುವಂಥ ಸನ್ನಿವೇಶ ನಮಗೇನು ಭಾಗ್ಯದಿಂದ ಪ್ರಾಪ್ತಿ ಇದೆಯೋ ಆ ಸನ್ನಿವೇಶದ ನಂತರ ನಮಗದರದ ಪ್ರಭಾವ ಇರಬೇಕು ಅಥವಾ ಬೇಡ್ರಿ? ರೈಲಿನೊಳಗೆ ಪ್ರಯಾಣ ಮಾಡಿ ಬಂದ ನಂತರ ಶಿಖರ್ಜಿಯಿಂದ ಇಲ್ಲಿಯವರೆಗೆ ಬರ್ತೇವಲ್ಲ, ಸಮ್ಮೇದಗಿರಿಯಿಂದ 2-2.5 ದಿವಸ ಕೂತಿರ್ತೇವೆ, 48 ಗಂಟೆ ಕೂತಿರ್ತೇವ್ರಿ. ಹಾಗಾದ್ರೆ ಆ 48 ಗಂಟೆ ಕೂತಿರ್ತೇವೆ, ಮಲಗಿರ್ತೇವೆ, ಉಣ್ತೇವೆ, ತಿಂತೇವೆ. ಅದರ ಪ್ರಭಾವೇನ ನಮ್ಮ ಶರೀರದ ಮೇಲೆ ಇರ್ತಿದೆ. ಅದು ಮನೆಯಲ್ಲಿ ಬಂದ ಮೇಲೆ ಸ್ವಲ್ಪ ಸಮಯ ಇರ್ತಿದೀವ ಅಥವಾ ಇಲ್ರಿ? ಹಿಂದೆ ಹೇಳಿದ್ದಿತ್ತು, ಚಿತ್ರಮಂದಿರದೊಳಗೆ ಹೋಗಿ ಬಂದ ನಂತರ ಒಮ್ಮೆಲೆ ಹೊರಗಡೆ ಹೇಗೆ ಅನ್ನಿಸ್ತಿದೆಯೋ ಅಥವಾ ಇಲ್ಲ, ಅನುಭವ ಪೂರ್ವಕ. ಅದೇ ಪ್ರಕಾರ ಇಲ್ಲಿ ಭಗವನ್ ಮಂದಿರದೊಳಗೆ ಹೋಗಿ ಬಂದ ನಂತರ, ಅರೆ ಯಾರಲ್ಲಿ ವಿಕಾರದ ಉತ್ಪತ್ತಿನೇ ಆಗುವುದಿಲ್ಲ ಅವರನ್ನ ಜಿನ ಅಂತಾರೆ ಅನ್ನೋದನ್ನ ಪ್ರತ್ಯಕ್ಷ ನೋಡಿ ಬಂದ ನಂತರ ನಮ್ಮ ಮೇಲೆ ಅದರ ಪ್ರಭಾವ ಎಷ್ಟು ಸಮಯ ಇರ್ತಿದೆ. ಹಾಗಾದರೆ ನಾವು ಎಷ್ಟು ಪಾತ್ರ ಇದ್ದೇವೆ ಅನ್ನೋದು ನಮ್ಮಲ್ಲಿ ನಾವು ನೋಡ್ಕೊಳ್ಳೋದ್ರೆ ಇನ್ನೊಬ್ಬರನ್ನ ನೋಡೋ ಅವಶ್ಯಕತೆ ಇಲ್ಲ. ಇನ್ನೊಬ್ಬರನ್ನ ನೋಡಿ ಆಗೋದೇನಿದೆ? ನಾವು ಎಷ್ಟು ಪಾತ್ರ ಇದ್ದೇವೆ, ನಮ್ಮ ಪುಣ್ಯದ ಉಪಯೋಗ, ನಮ್ಮ ಜ್ಞಾನದ ಉಪಯೋಗ ನಮಗೆ ಎಷ್ಟು ಆಗ್ತಾ ಇದೆ, ನಮ್ಮ ಭವದ ಸಾರ್ಥಕತೆ ನಾವು ಎಷ್ಟು ಮಾಡ್ಕೊಳ್ತಾ ಇದ್ದೇವೆ, ಇದನ್ನು ನಮ್ಮಲ್ಲೇ ನಾವು ನೋಡುವುದಿದೆ. ಇಲ್ಲಿ ಹೇಳಿದರೆ ಅವ ಭೋಗಿಸ್ತಾನೆ, ಹೌದು ಭೋಗಿಸ್ತಾನೆ. ಏನು ಭೋಗಿಸ್ತಾನೆ? ಪಂಚೇಂದ್ರಿಯಗಳ ಭೋಗಿಸ್ತಾನೆ ಅಂತ ಹೇಳಿ ಲೋಕ ಹೇಳ್ತಿದೆ. ಆದರೆ ಅವ ತನ್ನ ಯಥಾರ್ಥ ಜ್ಞಾನ ಅಥವಾ ದುರ್ಬಲತೆಯ ಅಂಶವನ್ನು ಭೋಗಿಸ್ತಾನೆ.
ಏನು ಭೋಗಿಸ್ತಾನೆ? ಯಥಾರ್ಥ ಜ್ಞಾನ ಮತ್ತು ಅದರ ಜೊತೆ ಇರುವಂತಹ ದುರ್ಬಲತೆಯ ಅಂಶ, ಅದನ್ನು ಭೋಗಿಸ್ತಾನೆ. ಮತ್ತೇನು ಭೋಗಿಸ್ತಾನ? ಹೌದು, ಭೋಗಿಸ್ತಾನ. ನಾವೇನು ಭೋಗಿಸ್ತೇವ್ರಿ? ನಾವು ಅದನ್ನ ಭೋಗಿಸ್ತೇವೆ. ಯಾವುದನ್ನ? ವಿಪರೀತ ಜ್ಞಾನ. ವಿಪರೀತ ಜ್ಞಾನ ಮತ್ತು ಆ ವಿಪರೀತ ಜ್ಞಾನದ ಫಲಸ್ವರೂಪವಾಗಿ ಆಗುವಂಥ ಆನಂದದ ಆಭಾಸವನ್ನು ಭೋಗಿಸ್ತೇವೆ. ವಸ್ತುವನ್ನಂತೂ ಯಾರೂ ಭೋಗಿಸುವುದಿಲ್ಲ. ಹೇಳಿದರಲ್ಲ, ಯಾವ ವಸ್ತುವನ್ನು ಯಾರು ಭೋಗಿಸ್ತಾರೆ? ಖಾರ, ಸಿಹಿ, ಹುಳಿಗಳನ್ನು ಯಾರು ಭೋಗಿಸ್ತಾರೆ? ಯಾರಿಗೆ ಯಾವ ಪ್ರಕಾರದ ರುಚಿ ಇದೆಯೋ ಆ ಪ್ರಕಾರದ ರುಚಿಯನ್ನು ಅವರು ಭೋಗಿಸ್ತಾರೆ. ವಸ್ತುವನ್ನು ಭೋಗಿಸೋದು ಸಾಧ್ಯನೇ ಇಲ್ಲ. ಅವನು ಭೋಗಿಸ್ತಾನೆ. ಏನು ಭೋಗಿಸ್ತಾನೋ? ಪಂಚೇಂದ್ರಿಯ ಭೋಗಗಳಲ್ಲೇ ವರ್ತಿಸುವಂಥ ತನ್ನ ದುರ್ಬಲತೆಯನ್ನು. ಅದೇ ಪಂಚೇಂದ್ರಿಯ ಭೋಗಗಳಲ್ಲೇ ವರ್ತಿಸುವಂಥ ತನ್ನ ದುರ್ಬಲತೆಯನ್ನು, ಜೀವಗಳ ಘಾತದಲ್ಲೇ ನಿಮಿತ್ತ ಆಗುವಂಥ ತನ್ನ ದುರ್ಬಲತೆಯನ್ನು, ಮನ ವಚನ ಕಾಯದೊಳಗೆ ಪ್ರವೃತ್ತ ಆಗುವಂಥ ತನ್ನ ದುರ್ಬಲತೆಯನ್ನು, ಜೊತೆಗೆ ಅದು ದುರ್ಬಲತೆ ಅಂತ ಹೇಳಿ ತಿಳಿಬೇಕಾದ್ರೆ ತನ್ನ ಶುದ್ಧ ಸ್ವರೂಪದ ಯಾವ ಸ್ವೀಕಾರ ಇದೆಯೋ ಅದನ್ನ ಮತ್ತು ಅದನ್ನ ಎರಡೂ ಜೊತೆಯಾಗಿ ಭೋಗಿಸ್ತಾರೆ. ಎರಡೂ ಜೊತೆಯಾಗಿ ಭೋಗಿಸಿದ್ರೂ ಆ ದುರ್ಬಲತೆಯನ್ನು ಕ್ಷಣಿಕ, ನಶ್ವರ, ಅದು ಹೊರಟು ಹೋಗುವಂಥದ್ದ, ಅದ ಸ್ವಭಾವದಿಂದ ಬಾಹಿರ ಅಂತೇಳಿ ತಿಳಿಯುವ ಜ್ಞಾನವನ್ನು ಭೋಗಿಸ್ತಾನೆ. ಮತ್ತು ಯಾವುದು ಅದರಿಂದ ಭಿನ್ನ ಶುದ್ಧ ತ್ರಿಕಾಲ ನಿರಾವರಣ. ಏನು ಬಂತು ಶಬ್ದ? ಸಕಲ ನಿರಾವರಣ. ಸಕಲ ನಿರಾವರಣ, ತ್ರಿಕಾಲ ಶುದ್ಧ ವಿಜ್ಞಾನ ಘನಪಿಂಡ, ಅನಂತ 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 ಅನಂತಾನಂತ ಧರ್ಮ ಶಕ್ತಿ ಗುಣಗಳ ಪುಂಜನಾದಂಥ ಶುದ್ಧ ಸ್ವಭಾವ ಅರೂಪಿ ತತ್ವ ನಾನಿದ್ದೇನೆ ಅನ್ನುವುದ ಯಾವ ಅನುಭವಪೂರ್ವಕ ಶ್ರದ್ಧಾ ಜ್ಞಾನ ವರ್ತಿಸ್ತಾ ಇದೆಯೋ ಅದನ್ನು ಭೋಗಿಸ್ತಾನೆ, ಅನುಭವ ಮಾಡ್ತಾನೆ. ನಿಜವಾಗಿ ಹಿಂದನು ಸ್ಥೂಲ ರೂಪದಿಂದ ಹೇಳಿದ್ದಿತ್ತು, ಈ ಜೀವಕ್ಕೆ ಅನುಭವ ಬರೇ ತನ್ನ ಜ್ಞಾನದ್ದಾಗ್ತಿದೆ, ತನ್ನ ಜ್ಞಾನದ. ಹಾಗಾದ್ರೆ ಆ ದುರ್ಬಲತೆಯ ಜ್ಞಾನನೂ ಇದೆ, ಈ ತ್ರಿಕಾಲ ಶುದ್ಧ ಸ್ವಭಾವದ ಜ್ಞಾನನೂ ಇದೆ. ಹಾಗಾದ್ರೆ ಅದರದ ಭೋಗ. ಅಜ್ಞಾನಿ ಯಾವುದರ ಭೋಗ ಭೋಗಿಸ್ತಾನೋ? ದೇಹ ನಾನು ಅಂಥೇಳಿ ಅವನ ಜ್ಞಾನ ವರ್ತಿಸ್ತಾ ಇದೆ, ಅದರ ಅದರ ಅನುಭವ ಮಾಡ್ತಾನೆ. ಈ ಧನ ನನ್ನದು ಅಂಥೇಳಿ ಅವನ ಜ್ಞಾನ ತಿಳಿತಾ ಇದೆ, ಅಜ್ಞಾನ, ಅದರ ಅನುಭವ ಮಾಡ್ತಾನೆ. ಅದರ ಅನುಭವ ಯಾವ ರೂಪದ್ದಿದೆ ಅನ್ನೋದಕ್ಕೆಲ್ಲ ಇಳಿಯೋದು ಅವಶ್ಯಕ ಇಲ್ಲ ಈಗ. ಯಾಕೆ ಅಂತಂದ್ರೆ ಅದನ್ನೆಲ್ಲ ನಾವು ತಿಳ್ಕೊಂಡವರಿದ್ದೇವೆ. ಅದನ್ನೆಲ್ಲ ನಾವು ಇಲ್ಲಿ ಶಬ್ದದ ಅವಲಂಬನೆ ಇಲ್ಲದ ಕೂಡ ನಿರೀಕ್ಷಣೆ ಅವಲೋಕನೆ ಮಾಡೋದ ಸಾಧ್ಯ ಇದೆ. ಯಾವ ಕಾರಣದಿಂದ ಮನ್ನಿಸುವುದಿಲ್ಲ? ಕಾರಣವೇನೆಂದರೆ ಪೂರ್ವೋಕ್ತ ಬುದ್ಧಿಪೂರ್ವಕ. ಪೂರ್ವೋಕ್ತ ಪೂರ್ವೋಕ್ತ ಅಂದ್ರೆ ಯಾವ ಪೂರ್ವದೊಳಗೆ ಏನು ಉಕ್ತ? ಮೊದಲು ಹೇಳಿದ ಪ್ರಕಾರ ಪೂರ್ವೋಕ್ತ ಏನು ಮೊದಲೇನು ಹೇಳಿದ್ದಾರೆ? ಬುದ್ಧಿಪೂರ್ವಕ ತಿಳಿದುಕೊಂಡು ಆ ಪೂರ್ವೋಕ್ತದ ಅರ್ಥ ಇಲ್ಲಿ ವಾಕ್ಯದೊಳಗೆ ಏನ್ರೆ ಬರ್ತಿದೆ ನೋಡೋದು. ಆಮೇಲೆ ಪೂರ್ವೋಕ್ತ ಅಂದ್ರೆ ಮೊದಲೇನು ಹೇಳಿದರು ಅಂತ ಹೇಳಿ ವಿಚಾರ ಮಾಡೋದು. ಪೂರ್ವೋಕ್ತ ಬುದ್ಧಿಪೂರ್ವಕ ಎಂದರೆ ತಿಳಿದುಕೊಂಡು ಅಂತರಂಗದಲ್ಲಿ ಅಭಿರುಚಿ ಮಾಡಿ ವಿಷಯ ಕಷಾಯಗಳಲ್ಲಿ ನಿರಂಕುಶ ರೂಪದಿಂದ ಆಚರಣೆಯು ನಿಶ್ಚಯದಿಂದ ಅವಶ್ಯವಾಗಿ ಮಿಥ್ಯಾತ್ವ ರಾಗ ದ್ವೇಷ ರೂಪದ ಅಶುದ್ಧ ಭಾವಗಳಿಂದ ಆಗುತ್ತದೆ. ಅದರಿಂದ ಅದು ಕರ್ಮಬಂಧದ ಕಾರಣವಿದೆ. ಪೂರ್ವೋಕ್ತ ಅಂದರೆ ಈ ಕಲಶದೊಳಗೆ ಹಿಂದಿನ ಕಲಶಗಳಲ್ಲಿ ಎಲ್ಲಿ ಇಲ್ಲೂ ಹೇಳಿದ್ದಾರೆ, ಹಿಂದಿನ ಕಲಶಗಳಲ್ಲೂ ಹೇಳಿದ್ದಾರೆ. ಇಲ್ಲೇನು ಹೇಳಿದ್ದಾರೆ? ಇದೇನ್ರಿ ಅಲ್ಲಿ ಮೇಲೆ ನೋಡ್ರಿ, ಅರ್ಥದೊಳಗೆ 4ನೇ ಲೈನ್ ಪ್ರಾರಂಭ. ಕರ್ಮಬಂಧದ ಕಾರಣವು ರಾಗಾದಿ ಅಶುದ್ಧತೆ ಇದೆ. ಪೂರ್ವೋಕ್ತ ಅಂತಂದ್ರೆ
ಮೊದಲಿನಿಂದ ಹೇಳ್ತಾ ಬಂದಿದ್ದಾರೆ. ಈ ಕೂಡ ಈ ಕಲಶದೊಳಗೆ ಕೂಡ ಮೊದಲು ಹೇಳಿ ಬಂದಿದ್ದರು. ಹಾಗಾದ್ರೆ ನಿರರ್ಗಲವಾದಂತಹ ಪ್ರವೃತ್ತಿ ಯಾರ್ದಿರ್ತಿದೆ? ಪೂರ್ವೋಕ್ತ. ಯಾರ್ದ ಜ್ಞಾನ ಅದರೊಳಗೆ ತನ್ಮಯ ಇದೆ, ಪೂರ್ವೋಕ್ತ ರಾಗಾದಿ ಅಶುದ್ಧತೆಯೊಳಗೆ ಯಾರು ಇದ್ದಾರೋ, ಇನ್ನೂ ಸ್ಪಷ್ಟ ಮಾಡಬೇಕಾದ್ರ ವಿಪರೀತ ಮನ್ನಣೆ, ದೇಹ ಸಂಯೋಗದೊಳಗ ಅಪನತ್ವ, ಮಮತ್ವ, ನಾನು ನನ್ನದು ಅನ್ನುವಂಥ ಯಾವ ಭಾವ ಅಭೇದವಾಗಿ ವರ್ತಿಸ್ತಾ ಇದೆಯೋ ಆ ಜೀವರುಗಳ ನಿರರ್ಗಲವಾಗಿ ಪ್ರವೃತ್ತಿ ಮಾಡ್ತಾರೆ. ಎಲ್ಲಿ? ವಿಷಯ ಭೋಗದೊಳಗ, ಮನವಚನ ಕಾಯದ ಪ್ರವೃತ್ತಿಯೊಳಗ, ಜೀವ ಹಿಂಸೆಯೊಳಗ ನಿರರ್ಗಲವಾಗಿ. ಪೂರ್ವೋಕ್ತ ಅರ್ಥಾತ್ ಯಾರಲ್ಲಿ ಅಶುದ್ಧ ಪರಿಣತಿ ಇದೆಯೋ ಅವರೇ ಪರಿಣಮನ ಮಾಡ್ತಾರೆ ಅಲ್ಲಿ ಭೋಗದೊಳಗ. ಅರೇ ರಾಗಾದಿ ಅಶುದ್ಧ ಪರಿಣತಿ ಎಲ್ಲಿಯವರೆಗೆ ಇದೆ? ಎಲ್ಲಿಯವರೆಗೆ ವಿಪರೀತ ಮನ್ನಣೆ ಇದೆಯೋ, ಎಲ್ಲಿಯವರೆಗೆ ಶುದ್ಧ ಚೈತನ್ಯ ಸ್ವರೂಪದ, ಅದರದ್ದು ಮತ್ತೆ ಸ್ಪಷ್ಟೀಕರಣ ಮಾಡಿದ್ದಾರೆ. ಏನ? ಶುದ್ಧ ಚೈತನ್ಯ ಸ್ವರೂಪದ ಅನುಭವ ಸಂಪನ್ನ ಜೀವಗಳು, ಸಮ್ಯಕ್ ದೃಷ್ಟಿ ಜೀವಗಳು. ರಾಗಾದಿ ಅಶುದ್ಧ ಪರಿಣತಿ ಎಲ್ಲಿಯವರೆಗೆ ಇದೆ ರೀ? ಆಗಮಿಕ ಭಾಷೆಯೊಳಗೆ ಹೇಳಿದ್ರೆ ಎಲ್ಲಿಯವರೆಗೆ ಸಮ್ಯಕ್ ದರ್ಶನ ಇಲ್ಲ ಅಲ್ಲಿವರೆಗೆ. ಸಮ್ಯಕ್ ದರ್ಶನ ಆದ ನಂತರ ಏನಿದೆ ರೀ? ರಾಗ ಇದೇನಿಲ್ರಿ? ರಾಗ ಇದೆ, ಅದರ ರಾಗದ ಪರಿಣತಿ ಇಲ್ಲ. ಅಶುದ್ಧತೆ ಇದೇನಿಲ್ರಿ? ಇದೆ. ಇಲ್ಲ ಅಂತಂದ್ರೆ ಮೋಕ್ಷ ಆಗ್ಬೇಕು. ಅಶುದ್ಧತೆ ಇದೆ, ಆದ್ರ ಅಶುದ್ಧ ಪರಿಣತಿ ಇಲ್ಲ. ಅರೇ ರೇ, ಈ ಪರಿಣಾಮ ಮತ್ತು ಪರಿಣತಿಯೊಳಗ ಅಭೇದ ಇರುವೆಳೆದೊಳಗೂ ಕೂಡ ಭೇದ ಮಾಡಿಬಿಟ್ರಲ್ಲ, ಅವರ ಸಮ್ಯಕ್ ದೃಷ್ಟಿ. ಪರಿಣಾಮ ಮತ್ತು ಪರಿಣತಿಯೊಳಗೆ ಅಭೇದತೆ ಇದೆ. ಯಾಕೆ ಅಂತಂದ್ರೆ ಪರಿಣಾಮಗಳ ಪ್ರವಾಹ ಏನಿದೆ ಅದು ಪರಿಣತಿ ಇದೆ, ಅಭೇದ ಇದೆ ಅದು. ಹಾಗಾದ್ರೆ ಅದರೊಳಗೆ ಭೇದ ಯಾಕೆ ಮಾಡಿದ್ರು? ಅಭೇದ ಇರುವೆಳೆದೊಳಗೂ ಕೂಡ ಅವು ಸಮಯದ್ದು ಪೃಥಕನ ಅದಾವು. ಅದನ್ನೇ ಆಗಮ ಭಾಷೆಯೊಳಗ ಪ್ರಾಕ್ ಭಾವ, ಪ್ರಧ್ವಂಸ ಭಾವ ಅಂಥೇಳಿ ಹೇಳಿದಾರ್ರಿ. ವರ್ತಮಾನ ಪರ್ಯಾಯದೊಳಗ ಪೂರ್ವ ಪರ್ಯಾಯದ ಅಭಾವ, ವರ್ತಮಾನ ಪರ್ಯಾಯದೊಳಗ ಉತ್ತರ ಪರ್ಯಾಯದ ಭಾವಿ ಪರ್ಯಾಯದ ಅಭಾವ. ಅಂದ್ರೆ ಅದು ಭಿನ್ನ ಆಯ್ತೋ ಅಥವಾ ಇಲ್ಲ ಹೇಳಿದರೆ. ಮತ್ತೆ ಹೇಳಿದರೆ ಏನು ಹೇಳಿದರು? ಪ್ರತಿಯೊಂದು ಪರ್ಯಾಯ ತನ್ನ ಷಟ್ಕಾರಕದಿಂದ ತಾನ ಕಾರ್ಯ ಪರಿಣಮನ ಮಾಡ್ತೀವಿ. ಅದೇ ಚಪಾತಿಯ ಭಾವವನ್ನು ಧಾರಣ ಮಾಡ್ತಿದೆ, ಚಪಾತಿಯ ರೂಪದಿಂದ ಪರಿಣಮನ ಮಾಡ್ತಿದೆ, ಚಪಾತಿಯ ಕಾರ್ಯವಾಗಿ ಉತ್ಪನ್ನ ಆಗ್ತದೆ. ಮಡಿಕೆಯ ಭಾವವನ್ನು ಧಾರಣ ಮಾಡ್ತಿದೆ ಮಣ್ಣು, ಮಡಿಕೆಯ ರೂಪದಿಂದ ಪರಿಣಮನ ಮಾಡ್ತಿದೆ ಮಣ್ಣು, ಮಡಿಕೆಯಾಗಿ ಉತ್ಪನ್ನ ಆಗ್ತಿದೆ ಮಣ್ಣು. ಅದರೊಳಗೆ ಕುಂಭಾರನ ಹಸ್ತಕ್ಷೇಪ ಎಲ್ಲಿದೆ? ಹಾಗಾದ್ರೆ ಆ ಮಣ್ಣಿನ ಪರಿಣಮನವೇ ಮಡಿಕೆ ಇದೆ. ಮಣ್ಣಿನ ಪರಿಣಮನ ಮಡಿಕೆ ಇರುವೆಳೆದೊಳಗೂ ಕೂಡ ಮಣ್ಣು ಬೇರೆ, ಆ ಮಡಿಕೆಯ ಆಗುವಂಥ ಪ್ರತಿ ಸಮಯದ ಪರಿಣಮನ ಬೇರೆ, ಮತ್ತು ಪ್ರತ್ಯಕ್ಷ ಮಡಿಕೆಯ ರೂಪದ ಪರಿಣಾಮ ಏನಾಗಿದೆಯಲ್ಲ ಆ ಪರಿಣಮನದಿಂದ ಪೃಥಕ್ ಸ್ವತಂತ್ರವೇ. ಅಂಥೇಳನ ಮಣ್ಣಿನಿಂದ ಮಡಿಕೆ ಆಗಲಿಲ್ಲ, ಮಡಿಕೆಯಿಂದ ಮಡಿಕೆ ಆಗಿದೆ. ಅರೆ ಅಕ್ಕಿಯಿಂದ ಅನ್ನ ಆಗಲಿಲ್ಲ, ಹಿಟ್ಟಿನಿಂದ ರೊಟ್ಟಿ ಆಗಲಿಲ್ಲ. ಏನಿದೆ? ವಸ್ತುವಿನ ಸ್ವತಂತ್ರತೆ. ಸಂಹನನದಿಂದ ಕೇವಲ ಜ್ಞಾನ ಆಗುವುದಿಲ್ಲ, ತಪಸ್ಸಾಗುವುದಿಲ್ಲ. ಮನುಷ್ಯ ದೇಹದಿಂದ ಕೇವಲ ಜ್ಞಾನ ಆಗುವುದಿಲ್ಲ, ತಪಸ್ಸಾಗುವುದಿಲ್ಲ. ಆದರೆ ಕೇವಲ ಜ್ಞಾನ ಆಗುವ ವೇಳೆದೊಳಗ, ತಪಸ್ಸು ಮಾಡುವ ವೇಳೆದೊಳಗ ಮನುಷ್ಯ ದೇಹನ ಇರ್ತಿದೆ, ಉತ್ತಮ ಸಂಹನನವೇ ಇರ್ತಿದೆ. ವಜ್ರ ವೃಷಭ ಕಾರ್ಯ ಎಂಥದ್ದಾಗೋದಿರ್ತಿದೆಯೋ ಅಂಥ ಬಾಹ್ಯ ಕಾರಣ ಕೂಡ ತಾನಾಗಿಯೇ ಇರ್ತದೆ. ಅದನ್ನು ಜೋಡಿಸೋದ, ಕ್ರೋಢೀಕರಿಸೋದ ಯಾರೂ ಬೇಕಾಗಿಲ್ಲ. ಅದು ಯಾರ್ದು ಆಧೀನಿಲ್ಲ. ತಾನಾಗೇನ ಯಾವುದು ಬರಬೇಕೋ ಅದು ಬಂದಿದೆ. ಈ
ಈ ನಾಮಕರ್ಮ, ಈ ಸಂಹನನ, ಈ ಭಾವ, ಈ ತಪಸ್ಸ, ಈ ಸಾಧಕ ದಶೆ ಎಲ್ಲವೂ ಪ್ರತಿಯೊಂದು ಭಿನ್ನ ಭಿನ್ನ. ಸಾಧಕ ದಶೆಯಿಂದ ಸಿದ್ಧ ದಶೆ ಬರ್ತಿದೆ ಅಂದರೆ ಮನುಷ್ಯ ದೇಹದಿಂದ ಉತ್ತಮ ಸಂವಹನದಿಂದ ಇಲ್ಲ, ಅದನ್ನು ಬಿಟ್ಟೆವು. ಅವು ಭಿನ್ನ ದ್ರವ್ಯದವರು. ಸಾಧಕ ದಶೆಯಿಂದ ಸಿದ್ಧ ದಶೆ ಬರ್ತಿದೆಯಾ, ಸಾಧ್ಯ ದಶೆ ಬರ್ತಿದೆಯಾ? ಅದೇ ಬೇರೆ ಇದೆ, ಇದೇ ಬೇರೆ ಇದೆ. ಇದರೊಳಗೆ ಅದರದ ಅಭಾವಿದೆ, ಅದರೊಳಗೆ ಇದರದ ಅಭಾವಿದೆ. ಸಾಧಕ ದಶೆಯೊಳಗೆ ಸಾಧ್ಯ ದಶೆಯ ಅಭಾವ ಹೇಳುವುದಾ, ಇದ ವರ್ತಮಾನದೊಳಗೆ ಭಾವಿ ಪರ್ಯಾಯದ ಅಭಾವ. ಸಿದ್ಧ ದಶೆಯೊಳಗೆ ಸಾಧಕ ದಶೆಯ ಅಭಾವ ಹೇಳೋದಾ, ಅದ ವರ್ತಮಾನದೊಳಗೆ ಭೂತದ ಅಭಾವ. ಒಂದರಿಂದ ಒಂದ ಆಗುವುದನ್ನ ಎಲ್ಲ ಪರ್ಯಾಯ 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 ಪರ್ಯಾಯದ ಸ್ವತಂತ್ರತೆ ಇದೆ. ಅರೆ ಶ್ರದ್ಧಾಗುಣದ ಪರ್ಯಾಯ, ಜ್ಞಾನಗುಣದ ಪರ್ಯಾಯ, ಚಾರಿತ್ರ ಗುಣದ ಪರ್ಯಾಯ, ವೀರ್ಯಗುಣದ ಪರ್ಯಾಯ, ಸುಖಗುಣದ ಪರ್ಯಾಯ, ಇವು ಒಂದು ಸಮಯದೊಳಗ ಅನೇಕ ಗುಣಗಳ ಪರ್ಯಾಯಗಳಿಂದ ಒಂದರದ ಇನ್ನೊಂದರಲ್ಲಿ ಅಭಾವ ಇದೆ ಅನ್ನೋದು ಸ್ಪಷ್ಟ ಆಯ್ತದೆ. ಹೌದೇನಿಲ್ರಿ? ಎಲ್ಲ ಜೊತೆಯಲ್ಲಿ ಇದ್ದಾವೆ. ಜ್ಞಾನ, ದರ್ಶನ, ಸುಖ, ವೀರ್ಯ ಏನೇನು ಎಲ್ಲ ಜೊತೆಯಲ್ಲಿ ಇದ್ದಾವೆ. ಅದರ ಒಂದು ಶ್ರದ್ಧೆಯ ಕಾರಣದಿಂದ ಜ್ಞಾನದೊಳಗಾಗಲಿ, ಜ್ಞಾನದ ಕಾರ್ಯದಿಂದ ವೀರ್ಯದೊಳಗಾಗಲಿ, ವೀರ್ಯದ ಕಾರಣದಿಂದ ಸುಖದೊಳಗಾಗಲಿ ಯಾವುದೇ ಪ್ರಕಾರದಿಂದ ಕಾರ್ಯ ಆಗಿಲ್ಲ. ಕಾರಣ ಕಾರ್ಯ ಇಲ್ಲವೇ ಅಲ್ಲಿ. ಇವಂತೂ ಜೊತೆಯಲ್ಲೇ ಇರುವಂಥ ಪರ್ಯಾಯಗಳದ್ದ ಒಂದಕ್ಕೆ ಇನ್ನೊಂದರದ ಆಧಾರ ಅಥವಾ ಕಾರಣ ಇಲ್ಲ. ಆದರೆ ಒಂದು ಗುಣದ ಒಂದು ಅಪೂರ್ಣ ಪರ್ಯಾಯ, ಅರೆ ಒಂದು ಗುಣದ ಶ್ರದ್ಧಾ ಗುಣದ, ಜ್ಞಾನ ಗುಣದ ಅಪೂರ್ಣ ಪರ್ಯಾಯ ಮತ್ತು ಪೂರ್ಣ ಪರ್ಯಾಯ ಒಂದರದ್ದು ಒಂದಕ್ಕೆ ಕಾರಣ ಇದೆ ಅಂದರೆ ಅಪೂರ್ಣ ಪರ್ಯಾಯದಿಂದ ಪೂರ್ಣ ಪರ್ಯಾಯ ಹೇಗಾಗೋದು, ಅಶುದ್ಧ ಪರ್ಯಾಯದಿಂದ ಶುದ್ಧ ಪರ್ಯಾಯ ಹೇಗಾಗೋದು, ಎಷ್ಟು ಸ್ಪಷ್ಟ ಇದೆ. ಎಲ್ಲಿ ಪೂರ್ಣತೆ ಆಯ್ತಲ್ಲ, ಕೇವಲ ಜ್ಞಾನ ರೂಪದ ಪರ್ಯಾಯ ಆಯ್ತಲ್ಲ ಶ್ರೇಣಿಕ, ಕೇವಲ ಜ್ಞಾನ ರೂಪದ ಪೂರ್ಣ ಜ್ಞಾನ ರೂಪದ ಪರ್ಯಾಯ ಆಯ್ತಲ್ಲ, ಅದಕ್ಕಿಂತ ಪೂರ್ವವರ್ತಿ ಅದರದ ಹತ್ತಿರದ ಮೊದಲನೇ ಸಮಯದ ಪರ್ಯಾಯ ಅಪೂರ್ಣಿತ್ವ ಅಥವಾ ಇಲ್ರಿ? ಹಾಗಾದ್ರೆ ಅದು ಅಪೂರ್ಣ ಇದ್ದದ್ದು ಪೂರ್ಣಕ್ಕೆ ಕಾರಣ ಐತೇನ್ರಿ? ಅಂದ್ರೆ ಸಾಧಕತನದಿಂದ ಸಾಧ್ಯತನ ಬರುವುದಿಲ್ಲ. ಸಾಧಕ ದಶೆ ಸಾಧ್ಯ ದಶೆಯ ಕಾರಣ ಇಲ್ಲ. ಹಾಗೆ ಇರ್ತಿತ್ತು ಅಂತಂದ್ರೆ ಅಶುದ್ಧತೆ ಶುದ್ಧದ ಕಾರಣ ಆಗ್ಬೇಕು, ವಿಪರೀತತೆ ಯಥಾರ್ಥತೆಯ ಕಾರಣ ಆಗ್ಬೇಕು. ಅರೆ ಎಂಥ ವಸ್ತು ವ್ಯವಸ್ಥೆ, ಎಷ್ಟು ಸುಂದರ, ಎಷ್ಟು ಪೃಥಕ, ಸಮಯವರ್ತಿ ಪರ್ಯಾಯ ಎಷ್ಟು ಸ್ವತಂತ್ರ ಇರುವೆಳೆದೊಳಗ ದ್ರವ್ಯಕ್ಕೆ ಯಾವುದರ ಆಶ್ರಯ ಬೇಕು? ಯಾರು ಬೇಕು? ಮಗ ಬೇಕು, ಸೊಸಿ ಬೇಕು, ಮೊಮ್ಮಕ್ಕಳು ಬೇಕು, ಸಾಧರ್ಮಿಗಳು ಬೇಕು. ಅರೆ ಯಾತಕ್ಕೆ ಬೇಕ್ರಿ ಸಾಧರ್ಮಿಗಳು? ಬೇಕ್ರಿ ಅಂತಿಮ ಸಮಯದೊಳಗೆ ಬೋಧ ಮಾಡಲಿಕ್ಕೆ ನಿರ್ಯಾಪಕ ಆಚಾರ್ಯರು ಬೇಕು. ಅರೆ ಸಂಯೋಗ ದೃಷ್ಟಿಯಿಂದ ಕಥನ ಇದೆ ರೀ. ನೀ ಸಂಯೋಗ ದೃಷ್ಟಿ ಎಲ್ಲಿಯವರೆಗೆ ಬಿಡುವುದಿಲ್ಲ, ಕಥನದೊಳಗೂ ಕೂಡ ಸಂಯೋಗವನ್ನ ಮುಖ್ಯ ಮಾಡಿದೆ ಅಂತಂದ್ರೆ ನಿನಗೆ ಕಥನದ ಪ್ರಯೋಜನ ಇಲ್ಲ, ನೀನು ಉಪದೇಶ ಕೇಳಲಿಕ್ಕೆ ಅರ್ಹ ಇಲ್ಲ. ಜಿನಾಗಮದ ಶ್ರೋತೃ ಅಲ್ಲ ನೀ. ನಿರ್ಯಾಪಕಾಚಾರ್ಯ ಇರಬೇಕು ಸಮಾಧಿ ಸಾಧಿಸಿ ಕೊಡ್ಲಿಕ್ಕೆ. ಕಥನ ಬಂದಿದೆ ಅಲ್ಲ, ಬಂದಿದೆ ಏನಿಲ್ಲ, ಒಂದು ದ್ರವ್ಯದಿಂದ ಇನ್ನೊಂದು ಭಿನ್ನ ದ್ರವ್ಯದೊಳಗೆ ಕಾರ್ಯ ಆಗ್ತಿದೆ. ಮೂಲ ಮಾತ್ರ ಇದೆ ಜೈನ ದರ್ಶನದ ಮೂಲ ಅಡಿಪಾಯ. ಮತ್ತು ಅಲ್ಲೇ ಚರ್ಮಸೀಮೆಗೆ ಹೋಗಿದ್ದಾರೆ, ಸಮಾಧಿಯೊಳಗೆ ನಿರತ ಇದ್ದಾರೆ, ಅವರು ಕೂಗ್ತಾ ಇದ್ದಾರೆ ನೀರಂತ ಹೇಳಿ. ಆ ಕೂಗುವಂಥ ಅವರ ದುರ್ಬಲತೆಗೆ ಈ ನಿರ್ಯಾಪಕ ಆಚಾರ್ಯರ ಉಪದೇಶ ಉಪಯೋಗಿ ಆಗ್ತಿದೆನಾ? ನಿಮಿತ್ತ ಆಗ್ತಿದೆ ರೀ. ನೀನು ನಿಮಿತ್ತವನ್ನ ನೋಡ್ತಾ ಇದ್ದಿ, ಸಂಯೋಗವನ್ನ ನೋಡ್ತಾ ಇದ್ದಿ ಪ್ರಭು. ಅವರದು ಕೂಗಾಟ ನಿಂತರನು ಒಳಗಿನ ಉಪಯೋಗ ಎಲ್ಲಿದೆ ಅನ್ನೋದಕ್ಕೆ ಇವರು ಆಧಾರ ಇದ್ದಾರೇನ್ರಿ ನಿರ್ಯಾಪಕಾಚಾರ್ಯರ. ಜೀವನಿಗೆ ಯಾರು ಶರಣಿದ್ದಾರ್ರಿ? ಎಲ್ಲಿ?
ಮೋಕ್ಷ ಮಾರ್ಗದೊಳಗನೂ ಇಲ್ಲ, ಸಂಸಾರದೊಳಗನೂ ಇಲ್ಲ, ದುಃಖದೊಳಗನೂ ಇಲ್ಲ. ದುಃಖದಿಂದ ಬಿಡುಗಡೆ ಹೊಂದುವಂತಹ ಸಾಧನೆಯೊಳಗೂ ಕೂಡ ಅಲ್ಲಿ ಯಾರ್ದು ಉಪಕಾರ ಅಥವಾ ಶರಣ ಆಶ್ರಯ ಇಲ್ಲವೇ ಇಲ್ಲ. ನೀನು ನಿರಾಶ್ರಿತ ಅಸಹಾಯಿ. ಇದನ್ನ ನಾವು ಎಲ್ಲಿಯವರೆಗೆ ಪೂರ್ಣ ರೂಪದಿಂದ ನಂಬುವುದಿಲ್ಲ ಅಲ್ಲಿಯವರೆಗೆ ನಮ್ಮದು ಪರಾಧೀನತೆ ದುರ್ಬಲತೆ ಹೋಗೋದನ್ನೇ ಇಲ್ರಿ. ಪರಾಧೀನತೆಯೊಳಗೆ ಸಬಲತೆ ಬರೋದನ್ನೇ ಇಲ್ಲ. ನೀ ನನ್ನ ಹತ್ರ ಇರ, ನೀ ನನ್ನ ಹತ್ರ. ಅಪ್ಪಾಜಿ ಏನು ಹೇಳ್ರಿ, ನಾನಾಗೆ ಹೇಳು ಅಂತಂದ್ರೆ ಅದು ಓದೋದು, ಇಲ್ಲ ಅಂತಂದ್ರೆ ನೀವು ಯಾರು ನನ್ನ ಹತ್ರ ಇರೋದಿಲ್ಲ. ಯಾರು ಬಂದವರು ಹೇಗಿದ್ದೀರಿ ಅಂಥೇಳಿ ಯಾರು ಕೇಳಿದ್ದೀರಿ ಹೇಳ್ರಿ? ಧೈರ್ಯ ಯಾರಲ್ಲೇ ಇತ್ತು ಅವ್ರನ್ನ ಮಾತಾಡಿಸುವಂಥದ್ದು. ವಿಚಾರ ಮಾಡಿ ನೋಡ್ರಿ, ನಿಮಗೇನ್ರಿ ಸ್ಮರಣೆ ಇದೇನ್ರಿ? ಗೌರಣ್ಣವ್ರು ಹಾಲು ತುಂಬಿತ್ತರೆ, ರಮೇಶಣ್ಣ ಬಂದಿದ್ರು, ಯಾರು ಮಾತಾಡಲಿಲ್ಲ. ರಮೇಶಣ್ಣ ಅದರದ್ದು ಅಬ್ಸರ್ವ್ ಮಾಡಿರ್ರಿ, ಯಾರ್ದು ಮಾತಾಡೋ ಧೈರ್ಯ ಇಲ್ಲ. ಹೇಗಿದ್ದೀರಪ್ಪಾಜಿ ಅಂತ ಹೇಳಿ ಬಂದು ಹೋಗ್ತಿದ್ರು, ಆದ್ರೆ ಯಾರೇನು ಕೇಳ್ತಿರ್ಲಿಲ್ಲ. ಅವರಾಗೆ ಏನ್ರಿ ಮಾತಾಡಿಸಿದ್ರೆ ಅದು ಮಾತಾಡ್ತಿದ್ರು. ಅವರು ಸ್ವಂತ ನನಗೆ ಹೇಳಿದ್ರು, ನೀವು ಯಾರು ನನ್ನ ಹತ್ರ ಇರೋದಿಲ್ಲ, ಯಾರಿಗೂ ಹೇಳೋದಿಲ್ಲ. ಅಪ್ಪಾಜಿ ಹೀಗೆ ಮಾಡ್ತಾ ಇದ್ದಾರೆ, ಹೀಗೆ ಮಾಡ್ತಾ ಇದ್ದಾರೆ, ಅದು ತಿಂತಾ ಇಲ್ಲ, ಕುಡಿತಾ ಇಲ್ಲ, ಯಾರಿಗೂ ಹೇಳೋದಿಲ್ಲ. ನಾವು ಎಷ್ಟು ಬೇಗ ನಮ್ದು ನಾವು ಹೇಳ್ಕೊಳ್ತೇವೆ. ಹಾಗೆ ಆಗ್ತಾ ಇದೆ, ಹೀಗೆ ಹೇಳೋದ್ರೊಳಗೆ ದೊಡ್ಡಸ್ತನ ಅಂತೇವೆ. ಹೇಳಿದ ನಂತರ ಅವರು ಅದಕ್ಕೆ ಸ್ಪಂದಿಸಲಿಲ್ಲ ಅಂತಂದ್ರೆ ಅದರಿಂದ ಮತ್ತೆ ಖೇದಕ್ಕಿನ್ನ. ಅದರ ಪರಾಶ್ರಯ ಎಷ್ಟು ಅಂಶದಿಂದ ಇದೆಯೋ ಸಾಧರ್ಮಿಗಳ ಸಲುವಾಗಿ ಕೂಡ, ಅರಹಂತ ಪ್ರಭುವಿನ ಆಶ್ರಯವನ್ನು ಕೂಡ ಭಾವಲಿಂಗಿ ಸಂತ ಉಪದೇಶ ಮಾಡುವಂಥ ಆ ಗುರುವಿನ ಆಶ್ರಯವನ್ನು ಕೂಡ ಬಯಸುವುದೇನಿದೆ ಅದು ಪರಾಧೀನತೆ. ಅದು ಸ್ವಾಭಾವಿಕವಾಗಿ ಲಭಿಸ್ತಿದೆ ರೀ ಪುರುಷಾರ್ಥಿ ಜೀವನಿಗೆ. ಯಾವನಲ್ಲೇ ಪುರುಷಾರ್ಥನೇ ಇಲ್ಲ ಅವನಿಗೆ ಗುರು ಯಾತಕ್ಕೆ ಬೇಕ್ರಿ? ವಿಚಾರ ಮಾಡ್ರೆ, ಕಾರ್ಯ ಉಪಾದಾನದಿಂದ ಆಗ್ತಿದೆ ಅನ್ನೋ ನಿಮಿತ್ತದಿಂದ ಆಗ್ತಿದೆ. ಯಾವನಲ್ಲೇ ಪುರುಷಾರ್ಥನೇ ಇಲ್ಲ ಅವನಿಗೆ ಗುರುವಿನ ಉಪದೇಶ ಏನು ಮಾಡೋದಿದ್ದಾರೆ? ಸ್ವಲ್ಪ ಸಮಯ ಸುಮ್ಮ ಕೂಡಬಹುದು, ನಾವು ಕೂಗಾಟವನ್ನು ನಿಲ್ಲಿಸಬಹುದು. ಒಳಗಡೆ ಪುರುಷಾರ್ಥ ಮಾಡಿದ್ರೆ ಆ ಉಪದೇಶಕಂದ ಆ ಗುರುವಿಂದ ನಿಮಿತ್ತ ಹೇಳೋದಿದೆ. ಇವು ಕಾರ್ಯನ ಮಾಡಲಿಲ್ಲ ಅಂತಂದ್ರೆ ವಿಜಯಣ್ಣ ಆ ದಿವಸ ಎಷ್ಟು ಶಾಂತ ಇದ್ದರ್ರಿ, ಎಲ್ಲ ಕೇಳ್ಕತ್ತಿದ್ರು ಅಥವಾ ಇಲ್ರಿ? ನನಗೆ ಹಾಗೆ ಅನ್ನಿಸ್ತಿದೆ. ಯಾವ ದಿವಸ ಬೆಳಿಗ್ಗೆ ಹೋದೇವಲ್ಲ, ಮುಂಜಾನೆ ಇಲ್ಲಿದು ನಿಂತಿತ್ತಲ್ಲ ಸ್ವಾಧ್ಯಾಯ, ಅದೇ ದಿವಸ ರಾತ್ರಿ ಸಾಯಂಕಾಲ ವಿಯೋಗ ಆಯ್ತು ಅವ್ರದ್ದು. ಕೇಳ್ತಾ ಇದ್ರು ಅಥವಾ ಇಲ್ಲ? ಸಾಮಾನ್ಯ ಅವರದ ಒಂದು ಭಾಷಾ ಆಕಾರವನ್ನು ನೋಡಿದ್ರೆ ತಿಳಿದು ಬರುವಂಥದ್ದು. ಅಲ್ಲ ಯೋಗ್ಯತಾ ಇದ್ದ ನಂತರ ನಮ್ಮಂಥವರಲ್ಲಿ ಇದ್ದೀವ್ರಿ. ಹೋಗಿ ಹೇಳೋದು, ಮೇಲೆ ಬಿದ್ದ ಹೇಳೋದು ಅವ್ರದ್ದು ಉಪಯೋಗ ಇರೋದಿಲ್ಲ. ಅಂಥ ಜೀವರುಗಳಿಗೆ ಹೇಳೋದು ಇದು ನಿಜವಾಗಿ ಹೇಳುವಂಥವನ ಅವಮಾನ ಇಲ್ಲ, ಮೂಲ ಜನವಾಣಿದ್ದ ಅವಮಾನ. ಅಲ್ಲಿ ಪಾತ್ರತಾ ಬೇಕು, ತಾನಾಗಿ ಹೋಗಿ ಹೇಳೋದಿರೋದಿಲ್ರಿ. ಆ ಜೀವದ ಪಾತ್ರತಾ ಇತ್ತು ಅಂತಂದ್ರೆ ಕರೆಸಬೇಕನ್ನೋದನ್ನು ಇರ್ತಿದೆ, ಕರ್ಕೊಂಡು ಬರ್ಬೇಕನ್ನೋದನ್ನು ಇರ್ತಿದೆ, ಹೇಳಬೇಕನ್ನೋದನ್ನು ಇರ್ತಿದೆ. ಹೇಳುವುದು ಮುಖ್ಯ ಅಲ್ಲ, ಕೇಳುವ ಭಾವ ಜಿಜ್ಞಾಸೆ ಬೇಕು. ಅರೆ ಕೇಳು, ಇದರಿಂದ ಈ ದುಃಖದಿಂದ, ಈ ದೇಹ ವಿಯೋಗದ ದುಃಖ ಏನಿದೆ ರೀ, ಅಲ್ಲಿ ದೇಹದೊಳಗೆ ಏನೂ ವ್ಯಾಧಿ ಇಲ್ಲ. ಇರ್ತಿದೆ ಆ ಮಾತು ಬೇರೆ, ಇಲ್ಲ ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ದೇಹದೊಳಗೆ ಏನೂ ವ್ಯಾಧಿ ಇಲ್ಲ, ಆದ್ರೆ ಜೀವನಿಗೆ ದುಃಖ ಇದೆ ಏನಿಲ್ಲರಿ. ಸಾಯ್ತೇನೆ ಅನ್ನೋ ದುಃಖ ರೀ, ಇದನ್ನು ಬಿಟ್ಟು ಹೋಗ್ತಿದೆ ಅನ್ನೋ ದುಃಖ ರೀ, ಇದರದೆಲ್ಲ ವಿಯೋಗ ಆಗ್ತಿದೆ ಅನ್ನೋ ದುಃಖ ರೀ. ಸಂಯೋಗದೊಳಗೆ ಸಂಲಗ್ನ ಇರುವಂಥ ಜೀವಕ್ಕ ವಿಯೋಗದ ದುಃಖ ಬಹಳ ಅಸಹ್ಯ ಇದೆ ರೀ. ಅದರ ಸಲುವಾಗಿನ ನೋಡ್ರಿ, ನಾನು ಈ ಮೊದಲು ಕೂಡ ಸುಮಾರು ಒಂದು 15-20 ದಿವಸದ ಮೊದಲಿರ್ಬೋದು, 60 ವರ್ಷ ಕಳೆದ ನಂತರ ನಿರಂತರ ನಿವೃತ್ತಿಯ ವೈರಾಗ್ಯದ ಭಾವ ಪೋಷಣೆ ಆಗಲಿಲ್ಲ ಅಂತಂದ್ರೆ ಈ ಜೀವದ ದುರ್ಗತಿ ನಿಶ್ಚಿತ ಇದೆ.
ಯಾಕೆಂತಂದ್ರೆ ಮೋಹ ಅಲ್ಲಿ ಬಹಳ ವೇಗದಿಂದ ಬೆಳೀತಿದ್ದೀರಿ. ನೀವು ಸಂಯೋಗದಲ್ಲಿರುವಂಥವ್ರನ್ನ ನೋಡ್ರಿ, ಬೇರೆದವ್ರನ್ನ ನೋಡ್ರಿ ಮತ್ತು ತಿಳ್ಕೊಳ್ರಿ. ಎಲ್ಲಿ ಈ ಜೀವಕ್ಕ 60 ವರ್ಷದ ಮನುಷ್ಯ ಜೀವನ ಹೇಳಿದಾರೋ ಈ ಕಾಲದೊಳಗ, ಆ 60 ವರ್ಷ ಕಳೀತಾ ಇದ್ದ ಹಾಗೆ ಈ ಜೀವಕ್ಕ ನಿವೃತ್ತಿ ಬೇಕು. ಅರ್ಥಾತ್ ಆ ನಿವೃತ್ತಿಯೊಳಗ ಆಧಾರ ವೈರಾಗ್ಯ ಬೇಕು. ಆ ವೈರಾಗ್ಯಕ್ಕೆ ಆಧಾರ ತತ್ವಜ್ಞಾನ ಬೇಕು. ಆ ತತ್ವಜ್ಞಾನಕ್ಕೆ ಆಧಾರ ದೇವಶಾಸ್ತ್ರ ಗುರುವಿನ ಶ್ರದ್ಧೆ. ಇವೆಲ್ಲ ಒಂದರಿಂದ ಒಂದು ಜೋಡಿಸಿದ್ವಲ್ಲವ್ರೆ. ನಾನು ಸುಮ್ಮನೆ ನಿವೃತ್ತಿ ತಗೊಳ್ತೇನೆ ಅಂತಂದ್ರೆ ಅದು ಆಗುತ್ತಿಲ್ಲ. ಅದಕ್ಕೆ ಆಧಾರ ವೈರಾಗ್ಯ ಬೇಕಲ್ಲ. ವೈರಾಗ್ಯ ಇಲ್ಲದ ನಿವೃತ್ತಿ ಏನಿದೆ ಅಲ್ಲಿ ಕಟ್ಟಿ ಹಾಕಿದ್ರೆ ನಾವು ನೋಡ್ತಿರ್ತಾನ್ರಿ. ಅಲ್ಲಿ ಮನಸ್ಸ, ವಿಚಾರ, ವಚನ ಎಲ್ಲ ಅಲ್ಲಿ ಕಾರ್ಯ ಮಾಡ್ತಾ ಇರ್ತವೆ. ಅದಕ್ಕೆ ನಿವೃತ್ತಿಗೆ ಆಧಾರ ವೈರಾಗ್ಯ, ವೈರಾಗ್ಯಕ್ಕೆ ಆಧಾರ ತತ್ವಜ್ಞಾನ, ತತ್ವಜ್ಞಾನಕ್ಕೆ ಆಧಾರ ದೇವಶಾಸ್ತ್ರ ಗುರುವಿನ ಶ್ರದ್ಧೆ. ಹೀಗೆ ಒಂದಕ್ಕೊಂದು ಮೇಳಿದೆ. ಅದನ್ನು ನಾವು ಕ್ರಮದಿಂದ ದೃಢವಾಗಿ ಯಾವ ಪ್ರಕಾರ ನೆಲೆಗಳಲ್ಲಿ ಹೇಳಿದ್ರಲ್ಲ, 2ನೇ ನೆಲೆ ಅಂಗೀಕಾರ ಮಾಡುವಂಥವ 1ನೇ ನೆಲೆಯೊಳಗೆ ಪೂರ್ಣ ರೂಪದಿಂದ ಪರಿಣತಬೇಕು. ಮತ್ತಲ್ಲಿ ಹಿಂದೆ ನೋಡುವ ಅವಶ್ಯಕತೆ ಇಲ್ಲ. ಮುಂದಿನ ನೆಲೆಗಳನ್ನು ಧಾರಣ ಮಾಡಬೇಕಾದ್ರೆ ಹಿಂದಿನ ನೆಲೆಗಳನ್ನು ಸ್ಮರಣೆ ಮಾಡಿಕೊಳ್ಳೋದ ಮರೆತು ಬಿಡಬಹುದಲ್ಲ ಅನ್ನುವ ಮಾತಿಲ್ಲ. ಅದು ಸಂಪೂರ್ಣ ರಕ್ತಗತ ಪರ್ಯಾಯದೊಳಗೆ ಆತ್ಮನ ಪ್ರದೇಶದೊಳಗೆ ಅದರದ್ದು ರೂಢಿ ಆಗಲಿಕ್ಕೆ. ಧರ್ಮ ತಾನಾಗೇನ ಬರುವುದಿಲ್ಲ, ಧರ್ಮ ಹೊರಗಿಂದಂತೂ ಬರೋದನೇ ಇಲ್ಲ, ಧರ್ಮ ವಚನದೊಳಗಿಲ್ಲ, ಧರ್ಮ ವಿಚಾರದೊಳಗಿಲ್ಲ, ಧರ್ಮ ಆತ್ಮನ ಪರಿಣತಿಯೊಳಗೆ, ಜ್ಞಾನದ ಪರಿಣತಿಯೊಳಗೆ. ಅದಕ್ಕೆ ಏನಾದರೂ ಸಾಧಿಸುವ ಇಚ್ಛೆ ಈಗ ಕೂಡ ಜಾಗೃತ ಆಗಿತ್ತು ಅಂತಂದ್ರೆ ಮೊಟ್ಟ ಮೊದಲು ಮಾಡಬೇಕಾದದ್ದು ದೇವಶಾಸ್ತ್ರ ಗುರುಗಳ ಶ್ರದ್ಧೆ. ಅದರ ನಂತರ ಆ ಶ್ರದ್ಧೆಯ ಪೂರ್ವಕ ತತ್ವದ ಅಭ್ಯಾಸ. ಆ ತತ್ವಾಭ್ಯಾಸದಿಂದನೇ ಏನಾಗ್ತಿದೆ, ವೈರಾಗ್ಯ ಮೊದಲಾದವುಗಳ